ಆಕ್ಷೇಪವನ್ನು ಅಡಗಿಸಬೇಡಿ ತಿಳುವಳಿಗೊಳಿಸಲಾಗಿದ್ದು ಆಕ್ಷೇಪವನ್ನು ಕೈಬಿಡುವಂತೆ ಕೋರಿದೆ. ಮುಡಬಿದ್ರಿ ತಾಲೂಕು ವಾಲ್ಪಾಡಿ ಗ್ರಾಮದ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡ ಸದರಿ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಜಂಟಿಯಾಗಿ ಚೆಕ್ ಮೆಷರ್ಮೆಂಟ್ ಮಾಡಿಸದೆ ಪಾವತಿಸಿದ್ದು ಮೊತ್ತ ರೂಪಾಯಿ 1,32,136 ನಿಯಮಾನುಸಾರ ಹಣಕಾಸಿನ ವೆಚ್ಚವಾಗಿ ಸೂಚಿಸಬಹುದಾಗಿದೆ. ಸದರಿ ಆಕ್ಷೇಪಣೆಯನ್ನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಂದ ಜಂಟಿಯಾಗಿ ಚೆಕ್ ಮೆಷರ್ಮೆಂಟ್ ಅನ್ನು ಈಗಾಗಲೇ ಪೂರ್ಣಗೊಳಿಸಿದ್ದು ಅಡಸಭೆಯಲ್ಲಿ ತಿಳುವಳಿಗೊಳಿಸಲಾಗಿದ್ದು ಸದರಿ ಆಕ್ಷೇಪವನ್ನು ಕೈಬಿಡುವಂತೆ ಕೋರಿದೆ. 23-24 ಸಾಲಿನ 15ನೇ ಹಣಕಾಸು ಯೋಜನೆ ಅನುಪಾಲನಾ ವರದಿ. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ಎನ್ಎಸ್ ಕೆರೆಯ ಪೂರ್ವ ಭಾಗದಲ್ಲಿ ಕೆರೆ ಅಭಿವೃದ್ಧಿ ಪಾವತಿ ಮೊತ್ತ 1,03,166. ಸದರಿ ಕಾಮಗಾರಿಯ ಕಡತದಲ್ಲಿ ನಾಮಫಲಕ ಉಂಟಾಯಿಸಿದ್ದು ಇದ್ದು ಸ್ಥಳದಲ್ಲಿ ನಾಮಫಲಕ ಇರುವುದರಿಂದ ಪ್ರಕರಣ ಉಲ್ಲಂಘನೆ ಸೂಚಿಸಬಹುದಾಗಿದೆ. ಪ್ರಕರಣ ಉಲ್ಲಂಘನೆ ಮೊತ್ತ 1,500. ಸದರಿ ಪ್ರಕರಣವನ್ನು ಅಳವಡಿಸಲಾಗಿದ್ದು ನಾಮಫಲಕದ ಛಾಯಾಚಿತ್ರವನ್ನು ಕಡತದಲ್ಲಿ ನವೀಕರಿಸಲಾಗಿದೆ. ಆದ್ದರಿಂದ ಸದರಿ ಪ್ರಕರಣ ಉಲ್ಲಂಘನೆ ಮೊತ್ತ 1,500 ಕೈಬಿಡುವಂತೆ ಕೋರಿದೆ. Rising of monsoon from forest plantation beneficial land job card number 757 Shankar. Rising of monsoon from forest plantation beneficial land job card number 645 ಅರವತ್ತು ವರ್ಷಕ್ಕೆ ಹಳೆ ಸಂಸ್ಥೆಯಲ್ಲಿ ತೀರ್ಮಾನಿಸಿದ ಕಾಮಗಾರಿಗಳಿಂದ ಅರೆಕಟ್ಟಿನ ಫೀಲ್ಡ್ ಆಫ್ ನಮೂದ್ ಮಾರ್ಪಡಿಸಿದ್ವಿ. ಅರೆಕಟ್ಟು ಲ್ಯಾಂಡ್ ಆಫ್ ಫೀಲ್ಡ್ ಆಫ್ ಮಹಾವಿದ್ಯಾಲಯ ಮಾರ್ಪಡಿಸಿದ್ವಿ. ಸರ್ಜೋ ಪೂಜಾರಿ ಲ್ಯಾಂಡ್ ಮಾರ್ಪಡಿಸಿದ್ವಿ. ಅರೆಕಟ್ಟಿನ ಫೀಲ್ಡ್ ಆಫ್ ಜೈನೋಪಿ ಮಾರ್ಪಡಿಸಿದ್ವಿ. ವೆಕ್ಕಲಾಗಿನ ಫೀಲ್ಡ್ ಆಫ್ ಜಯರಾಜ ಪೂಜಾರಿ ಮಾರ್ಪಡಿಸಿದ್ವಿ. ಅರೆಕಟ್ಟಿನ ಫೀಲ್ಡ್ ಆಫ್ ಪೀಟರ್ ಬಿಟ್ಟು ಮಾರ್ಪಡಿಸಿದ್ವಿ. ಮಾರ್ಪಡಿಸಿದವರ ಎಲ್ಲ ವರದಿ ಒಂದು ಮಂಡನೆ ಮಾಡಿದ್ರು. ಅದರ ಬಗ್ಗೆ ಹೆಚ್ಚಿನವರಿಗೆ ಏನು ವರದಿಯಿಂದ ಮಾಹಿತಿ ಇಲ್ಲದಿರಬಹುದು. ತಾವೊಂದು ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ವಾರ್ಷಿಕವಾಗಿ ಇದೇ ಥರ ನಡೆಯುವಂಥದ್ದು. ಅಲ್ಲಿ ಈ ಯೋಜನೆ ಏನೆಲ್ಲ ಇದೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು ಅಥವಾ ನೀರಿನ ಹಣಕಾಸು ಯೋಜನೆ ಇರ್ಬೋದು, ಸೊ ಈ ಎಲ್ಲ ಯೋಜನೆಗಳಲ್ಲಿ ಕೆಲವೊಂದು ಲೋಪದೋಷಗಳು ಆಗುತ್ತೆ. ಅಂದರೆ ಅನುಷ್ಠಾನ ಮಾಡಿಕೊಳ್ಳುವಾಗ ಕೆಲವು ದಾಖಲೆಗಳ ಸಮರ್ಪಕ ನಿರ್ಮಾಣ ಇರ್ಬೋದು, ಅಥವಾ ಕಾಮಗಾರಿಗಳಲ್ಲಿ ಅವರು ನಾಮಫಲಕ ಅಳವಡಿಸೋದಿರ್ಬೋದು, ಅಥವಾ ತಾಂತ್ರಿಕವಾಗಿ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಆ ಚೆಕ್ ಮೆಜರ್ಮೆಂಟ್ ನಿರ್ವಹಿಸುವಂಥದ್ದು ಇರ್ಬೋದು, ಅಥವಾ ಹೆಚ್ಚುವರಿಯಾಗಿ ಅವರಿಗೆ ಫಲಾನುಭವಿಗಳಿಗೆ ಅಥವಾ ಹೆಚ್ಚುವರಿ ಪಾವತಿ ಆಗಿದ್ರೆ ಸೊ ಅದು ಮಾಡುವ ಹಾಗೆ ಇಲ್ಲ. ಸೊ ಅಂಥದ್ದೆಲ್ಲ
ವರದಿಗಳು ಈ ಹಿಂದೆ ಆಗಿದ್ದು ಇದೇ ತರ ಸಾಮಾಜಿಕ ಪರಿಶೀಲನೆ ಆದಾಗ ಸಭೆ ಆದಾಗ ಅಲ್ಲಿ ವರದಿ ಮಂಡನೆ ಆಗಿ ಮತ್ತೆ ಆ ಸಭೆ ಮುಗಿದ ನಂತರ ಅದಕ್ಕೆ ಅವರಿಗೆ ಅದನ್ನು ಕರೆಕ್ಷನ್ ಮಾಡಿಕೊಳ್ಳಿಕ್ಕೆ ಸರಿಪಡಿಸಿಕೊಳ್ಳಿಕ್ಕೆ ತಾಲೂಕ್ ಪಂಚಾಯತ್ ಹಂತದಲ್ಲಿ ಒಂದು ಅಡಕ್ ಸಮಿತಿ ಅಂತ ರಚನೆ ಮಾಡಿದ್ದಾರೆ. ಸೊ ಅದು ಸರ್ಕಾರ ನಿಯಮಾನುಸಾರ ರಚನೆ ಮಾಡಿರುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಏನೆಲ್ಲ ಲೋಪದೋಷಗಳು ಇರುತ್ತೆ ಆ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಅಲ್ಲಿ ಆ ಒಂದು ಸಂಬಂಧಪಟ್ಟ ದಾಖಲೆಗಳನ್ನು ಹಾಜರುಪಡಿಸಿ ಅದನ್ನು ಅದು ಸರಿಯಾಗಿದ್ರೆ ಆ ಸಮಿತಿಯ ಸಭೆ ಅದು ಕರೆಕ್ಟ್ ಇದೆ ಸರಿಯಾಗಿದೆ ಅಂತೇಳಿ ಅದಕ್ಕೊಂದು ತೀರ್ಮಾನ ಕೊಡ್ತಾರೆ. ಆ ತೀರ್ಮಾನ ಕೊಟ್ಟ ನಂತರ ಅದು ಮತ್ತೆ ವಾಪಸ್ ಈ ಒಂದು ಗ್ರಾಮ ಸಭೆಗೆ ಅದು ಬರಬೇಕು. ಅಲ್ಲಿ ಮತ್ತೆ ಆ ವರದಿಗಳ ಒಂದು ಮಂಡನೆ ಆಗಬೇಕು. ಆ ವರದಿಗಳ ಮಂಡನೆ ಆದ ನಂತರ ಅದಕ್ಕೆ ಮತ್ತೆ ಸಭೆಯಿಂದ ಒಂದು ಅನುಮೋದನೆ ಪಡ್ಕೊಳ್ಬೇಕು. ಅನುಮೋದನೆ ಕೊಟ್ಟಾಗ ಮಾತ್ರ ಆ ಒಂದು ಪ್ರಕರಣ ಸಂಪೂರ್ಣವಾಗಿ ಕೈ ಬಿಟ್ಟು ಹೋಗುತ್ತೆ. ಅದನ್ನು ಈ ಒಂದು ಗ್ರಾಮಸಭಾ ನಡವಳಿಯಲ್ಲಿ ದಾಖಲು ಮಾಡ್ಕೊಳ್ಳಿಕ್ಕಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವಾಗ ವರದಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು ಅಥವಾ ಅಗ್ನಿ ಹಣಕಾಸು ಯೋಜನೆ ಇರ್ಬೋದು. ಸೊ ಅನುಷ್ಠಾನ ಇಲಾಖೆಗಳು ಬೇರೆ ಬೇರೆ ಇರುತ್ತೆ. ಅಂದ್ರೆ ತೋಟಗಾರಿಕೆ ಇಲಾಖೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಸಾಮಾಜಿಕ ಅರಣ್ಯ ಇಲಾಖೆ ಇರ್ಬೋದು. ಸೊ ಅಲ್ಲಿ ಆ ಇಲಾಖೆಗಳಲ್ಲಿ ಅವರು ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳಲ್ಲಿ ಲೋಪದೋಷಗಳು ಸರಿ ಇದ್ದು ಅದನ್ನು ಸರಿಪಡಿಸಿ ಮತ್ತೆ ಈ ಒಂದು ಸಭೆಯಲ್ಲಿ ಆ ವರದಿಯನ್ನು ಮಂಡನೆ ಮಾಡಿದ್ರು. ಅದ್ರ ಬಗ್ಗೆ ನಿಮಗೆ ಒಪ್ಪಿಗೆ ಇದೆಯಾ ಅಥವಾ ಇದರ ಬಗ್ಗೆ ಏನಾದರೂ ತಿಳ್ಕೊಳ್ಳಿಕ್ಕೆ ನಿಮಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಸಭೆ ಹೇಳಬೇಕು ಅಂದ್ರೆ ಸಂಪೂರ್ಣವಾಗಿ ಅದು ಪ್ರಕರಣ ಇವಾಗ ಕಾಮಗಾರಿ ಆಗಿರುತ್ತೆ. ಆ ಕಾಮಗಾರಿ ಆಗಿರೋದಕ್ಕೆ ದಾಖಲೆ ಅಂತ ಹೇಳಿದ್ರೆ ಒಂದು ಕಡತ. ಆ ಕಡತದಲ್ಲಿ ಸಂಪೂರ್ಣವಾಗಿ ನಿಯಮಾನುಸಾರ ಇಂತಿಂಥ ದಾಖಲೆಗಳನ್ನು ಗ್ರಾಮ ಪಂಚಾಯತ್ ಅಥವಾ ತೋಟಗಾರಿಕೆ ಇಲಾಖೆ ಇರ್ಬೋದು, ಸಾಮಾಜಿಕ ಅರಣ್ಯ ಇಲಾಖೆ ಇರ್ಬೋದು. ಸೊ ಅವರು ಆ ದಾಖಲೆಗಳನ್ನು ಇಡಬೇಕು ಅಂತ ನಿಯಮ ಇದೆ. ಸೊ ಅದರ ಪ್ರಕಾರ ಅವರು ಇಟ್ಟಿರೋದಕ್ಕೆ ತಾಲೂಕು ಅಡಕ್ ಸಮಿತಿ ಒಪ್ಪಿಗೆ ಕೊಟ್ಟಿದೆ. ಸೊ ಪ್ರಕರಣವನ್ನು ಕೈ ಬಿಡ್ಬೋದು ಅಂತ ಅದು ಈಗ ಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದರ ಬಗ್ಗೆ ನಿಮ್ಮ ಒಪ್ಪಿಗೆ ಬೇಕು. ಸೊ ನೀವು ಅದ್ರ ಬಗ್ಗೆ ಏನಾದರೂ ನಿಮಗೆ ಕ್ವಶನ್ ಅಲ್ಲಿ ಇದ್ರೆ ನೀವು ಮಾತಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಒಪ್ಪಿಗೆ ಬೇಕು. ನಿಮಗೆ ಹೇಗೆ ಕೊಡ್ತೀರಾ ಒಪ್ಪಿಗೆ? ಹೇಳಿದ್ದು ನಾನು ನಿಮಗೆ ಮನವರಿಕೆ ಆಯ್ತಾ ಅಥವಾ ಇನ್ನೊಂದು ಮತ್ತೊಮ್ಮೆ ಹೇಳಬೇಕಾ? ಓದಿ ಹೇಳಿದ್ದಾರೆ. ಅದು ಹಿಂದಿನ ಪ್ರಕರಣಗಳು ಈ ವರ್ಷದ ವರದಿ ಇನ್ನೇನು ಮಂಡನೆ ಆಗಬೇಕು. ಮತ್ತೆ ಅಲ್ಲಿ ಏನಾದರೂ ದೋಷಗಳಿದ್ರೆ ಅದನ್ನು ಮತ್ತೆ ವರದಿ ಮಾಡ್ತಾರೆ. ಸೊ ಇದೆಲ್ಲ ಹಿಂದೆ ಆಗಿರುವಂಥದ್ದು. ಅದು ಯಥಾ ಪ್ರಕಾರ ಆ ಒಂದು ಕಾರ್ಯಸೂಚಿಯಲ್ಲಿ ಏನಿರುತ್ತೆ ಅದರ ಪ್ರಕಾರ ಅದು ಸಭೆಗೆ ವರದಿಗಳನ್ನು ಮಂಡನೆ ಮಾಡಬೇಕಿರುತ್ತೆ. ಸೊ ಒಪ್ಪಿಗೆ ಕೊಡ್ಬೋದಾ? ಸೊ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಓಕೆ. ಸೊ ಆ ಎಲ್ಲ ಪ್ರಕರಣಗಳು ಇವಾಗ ಒಂದು ಸಂಪೂರ್ಣವಾಗಿ ಆ ಪ್ರಕರಣ ಬಿದ್ದೋಗುತ್ತೆ. ಸೊ ಅದನ್ನು ನಾವು ನಡವಳಿಯಲ್ಲಿ ದಾಖಲು ಮಾಡ್ಕೊತೀವಿ. ಸೊ ಈ ಪ್ರಸಕ್ತ ವರ್ಷದ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು ಅಥವಾ ಅಗ್ನಿ ಹಣಕಾಸು ಯೋಜನೆ ಇರ್ಬೋದು, ಅದರ ಒಟ್ಟಿಗೆ ಸೊ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಅನಿರ್ಬಂಧಿತ ಅನುದಾನ ಬಿಡುಗಡೆ ಆಗುತ್ತೆ. ಸೊ ಆ ಒಂದು ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ಕೂಡ ನಾವು ಸೊ ಏಕಕಾಲಕ್ಕೆ ಮಾಡ್ಕೊಂಡಿದ್ದೇವೆ. ಸೊ ಅದು ಕೂಡ ಮುಂದಿನ ಹಂತದಲ್ಲಿ ನಿಮಗೆ ವರದಿಗಳು ಮಂಡನೆ ಆಗುತ್ತೆ. ಸೊ ಅಲ್ಲಿ ಆ ವರದಿಗಳು, ಆ ಕಾಮಗಾರಿಗಳು, ಅದಕ್ಕೆ ಆಗಿರುವಂಥ ಖರ್ಚು ವೆಚ್ಚಗಳ ಬಗ್ಗೆ ವರದಿ ಮಂಡನೆ ಮಾಡ್ತಾರೆ. ಸೊ ನಿಮಗೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ನೋಡಿರ್ತೀರಾ, ಕೇಳಿರ್ತೀರಾ. ಸೊ ಆ ಒಂದು ವಿಚಾರಗಳು ಅಥವಾ ನಿಮಗೆ ಆ ಕಾಮಗಾರಿಗಳು ಆಗಿಲ್ಲ, ಇಂಥ ಕಾಮಗಾರಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಸಭೆಯಲ್ಲಿ ಅದನ್ನು ದಾಖಲು ಮಾಡ್ಕೊಳ್ಳಿಕ್ಕೆ ನಿಮಗೆ ಮುಕ್ತವಾದ ಅವಕಾಶ ಇದೆ. ಸೊ ಈ ಎಲ್ಲ ಕಾಮಗಾರಿಗಳನ್ನು ನಾವು 100% ಏನು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರ್ತೇವೆ. ಅದರ ಮೇರೆಗೆ ಒಂದು ವರದಿಯನ್ನು ತಯಾರು ಮಾಡಿದ್ದೇವೆ, ಕರಡು ವರದಿ ಪ್ರತಿ ಅಂತ. ಸೊ ಅದನ್ನು ನಾವು ಮಂಡನೆ ಮಾಡುವವರೆಗೂ ಅದು ಕರಡು ವರದಿ ಪ್ರತಿ. ಮತ್ತೆ ವರದಿ ಮಂಡನೆ ಮಾಡಿದ ನಂತರ ಅದರ ಬಗ್ಗೆ ಚರ್ಚೆಗೆ ಅವಕಾಶ ಇದೆ. ಮತ್ತೆ ನಿಮ್ಮಗಳ ಒಪ್ಪಿಗೆ ಬೇಕು. ಸೊ ಅದಕ್ಕೆ ಅನುಮೋದನೆ ಬೇಕಿರುತ್ತೆ. ಸೊ ಹೀಗೆ ಆ ಗ್ರಾಮ ಸಭೆಯಲ್ಲಿ ಎಲ್ಲವೂ ನಡೆಯುವಂಥದ್ದು. ಹಾಗಾಗಿ ಆ ಯೋಜನೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಮೊದಲೇದು ಮುಖ್ಯವಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ. ಸೊ ಅದು ಯಾವ ರೀತಿ ಕಾರ್ಯಾಚರಣೆ ಆಗುತ್ತೆ, ಸೊ ಏನೆಲ್ಲ ಅದರ ಮುಖ್ಯ ಅಂಶಗಳೇನೋದ್ರ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ. ಆದರೂ ಸೊ ಈ ಒಂದು ಸಭೆ ನಿರ್ದಿಷ್ಟವಾಗಿ ಆ ಯೋಜನೆಗೆ ಸಂಬಂಧಪಟ್ಟದ ಇನ್ನೊಂದರಿಂದ ಮತ್ತೊಂದು ಪುನರುಚ್ಚಾರ ಮಾಡಬೇಕಿರುತ್ತೆ. ಸೊ ಈ ಯೋಜನೆಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ಬದಲಾವಣೆಗಳು ನಿರಂತರ.
ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಉತ್ತಮವಾದ ಅವಕಾಶ ಇದೆ. ಇನ್ನು ಇದರಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಲ್ಲಿ ಯಾವುದೇ ಕಾರಣಕ್ಕೂ ಯಂತ್ರಗಳನ್ನು ಬಳಕೆ ಮಾಡುವಾಗಿಲ್ಲ. ಸೊ ಬರೀ ನಮಗೆ ಮಾನವನಿಂದ ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಹುದು, ಅದಕ್ಕೋಸ್ಕರ ಸರ್ಕಾರ ಈ ಯೋಜನೆ ಮುಖಾಂತರ ಅವರಿಗೆ ಒಂದು ಕೂಲಿ ಮೊತ್ತವನ್ನು ಕೊಡ್ತಾ ಇದೆ. ಸೊ ಅದಕ್ಕೆ ಯಂತ್ರಗಳು ನಿಷಿದ್ಧ. ಸೊ ಯಂತ್ರಗಳನ್ನು ನೀವು ಬಳಕೆ ಮಾಡೋದೇ ಆದರೆ ಅದನ್ನು ನಾವು ಈ ಸಾಮಾಜಿಕ ಪರಿಸರ ಸಂದರ್ಭದಲ್ಲಿ ಅದನ್ನು ಗಮನಿಸ್ತೇವೆ. ಅಂಥವರಿಗೆ ಇದು ಯಾವುದೇ ರೀತಿಯ ಒಂದು ಅನುದಾನವನ್ನು ಕೊಡಲಿಕ್ಕೆ ಬರಲ್ಲ. ಇದು ಕಟ್ಟುನಿಟ್ಟಾಗಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪಾಲನೆ ಮಾಡ್ಕೋಬೇಕಿದೆ. ಕೆಲವೊಂದು ಮೇಲ್ನೋಟಕ್ಕೆ ನಮಗೆ ನೋಡುವಾಗ ಯಂತ್ರಗಳ ಬಳಕೆ ಮಾಡಿಕೊಂಡಿರುವಂಥದ್ದು ನಮಗೆ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರುತ್ತೆ. ಅದು ಮಾಮೂಲಾಗಿ ಯಾರಿಗೂ ಗೊತ್ತಾಗುತ್ತೆ, ಆದರೆ ಅಲ್ಲಿ ಈ ಒಂದು ಯೋಜನೆಗಳಲ್ಲಿ ಇದಕ್ಕೆ ಸಂಪೂರ್ಣವಾಗಿ ನಿಷಿದ್ಧ ಆಗಿರೋದ್ರಿಂದ ಅದನ್ನು ಬಳಕೆ ಮಾಡುವಾಗಿಲ್ಲ. ಹಾಗಾಗಿ ನೀವು ಮತ್ತೆ ಅದನ್ನು ಮಾಡಿಕೊಂಡು ಕೂಡ ಮತ್ತೆ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಆದ ಕಾರಣ ಇಲ್ಲಿ ಮತ್ತೆ ಅದರೊಟ್ಟಿಗೆ ಈ ಯೋಜನೆಯನ್ನು ಮತ್ತು ಅವರು ಬಿಡುಗೊಳಿಸ್ತಾರೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಈ ಹಿಂದೆ ಇನ್ನು 4-5 ಅಥವಾ 4 ವರ್ಷದ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಸೊ ತುಂಬಾನೇ ಲಿಬರಲ್ ಆಗಿತ್ತು. ಅಂದ್ರೆ ಸೊ ನೀವು ನಿಮಗೆ ಯಾವ ಕಾಮಗಾರಿಯನ್ನು ಮಾಡ್ಕೊತೀರಾ ಅವಾಗ ಸೊ ಗ್ರಾಮ ಪಂಚಾಯತ್ಗೆ ಬಂದು ಅರ್ಜಿ ಕೊಟ್ಟು ಆ ಕಾಮಗಾರಿಗೆ ಈ ಯೋಜನೆಗಳೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ಸೊ ಹಾಗಾಗಿ ಬದಲಾವಣೆಗಳು ನಿರಂತರ. ಸೊ ಏನು ಬದಲಾಗಿದೆ ಆ ವಿಚಾರಗಳನ್ನು ತಿಳ್ಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಅದು ಎಲ್ಲಿ ಸಿಗುತ್ತೆ ನಿಮಗೆ ನೇರವಾಗಿ ಅಂತ ಹೇಳಿದ್ರೆ, ಅದು ನಿಮಗೆ ಈಗ ಸಭೆಗಳ ಆಯೋಜನೆ ಮಾಡಿದಾಗ ಅಥವಾ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಂಬಂಧಿಸಿದ ಯಾವುದಾದ್ರೂ ಸಭೆಗಳನ್ನು ಆಯೋಜನೆ ಮಾಡಿಕೊಂಡಾಗ ಅಲ್ಲಿ ಭಾಗವಹಿಸಿದ್ರೆ ಆ ಬದಲಾವಣೆಗಳು ನಿಮಗೆ ನೇರವಾಗಿ ಮಾಹಿತಿಗಳು ಸಿಗುತ್ತೆ. ಸೊ ಈಗ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ನಿಮಗೆ ಏಪ್ರಿಲ್ ತಿಂಗಳಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಕೂಲಿ ಮೊತ್ತವನ್ನು ಜಾಸ್ತಿ ಮಾಡಿದ್ದಾರೆ. ಸೊ ಯಾರಿಗಾದ್ರು ಗೊತ್ತಿದೆಯಾ ಎಷ್ಟು ಇರ್ಬೋದು? ಓಕೆ, ತೊಂದರೆ ಇಲ್ಲ. ಸೊ ಇವಾಗ ಕಳೆದ ವರ್ಷ ನಮಗೆ 349 ರೂಪಾಯಿ ಇತ್ತು ಒಂದು ದಿನಕ್ಕೆ. ಸೊ ಇವಾಗ ಅದನ್ನು 370ಕ್ಕೆ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಕೂಲಿ ಮೊತ್ತದ ಒಂದು ಪರಿಷ್ಕರಣೆ ಆಗುತ್ತೆ. ಜಾಸ್ತಿ ಆದ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಅದನ್ನು ಮತ್ತೆ ಏಪ್ರಿಲ್ ತಿಂಗಳಿಂದ ಅದನ್ನು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಅಳವಡಿಕೆ ಮಾಡಿಕೊಂಡು ಅದನ್ನು ಕೂಲಿ ಮೊತ್ತವಾಗಿ ಕೊಡ್ತಾರೆ. ಸೊ ಹಾಗಾಗಿ ಮತ್ತು ಇನ್ನೊಂದು ಬದಲಾವಣೆ ಅಂತ ಹೇಳಿದ್ರೆ, ಈ ಯೋಜನೆ ಅಡಿಯಲ್ಲಿ ನೀವು ಏನಾದರೂ ನಿಮ್ಮ ಕಾಮಗಾರಿಗಳನ್ನು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಅರ್ಹತೆ ಇದೆ. ಅಂದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಆ ಅಧಿನಿಯಮದಲ್ಲಿ ಯಾರಿಗೆ ಒಂದು ಪ್ರಯೋಜನ ಕೊಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸೊ ಅದು ಯಾರು ಹೇಳಿದ್ರೆ, ಮೊದಲನೇದಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲೆಮಾರಿ ಬುಡಕಟ್ಟು ಜನಾಂಗದವರಿಗೆ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತೆ ಏನು BPL ಫಲಾನುಭವಿಗಳಿಗೆ ಅವಕಾಶ ಇದೆ. ಸೊ ಅರಣ್ಯ ಹಾಗೂ ಕಾಯ್ದೆಯಲ್ಲಿ ಬರ್ತಕ್ಕಂತಹ ಫಲಾನುಭವಿಗಳಿಗೆ ಏನು ಯೋಜನೆಯಲ್ಲಿ ಅವಕಾಶ ಇದೆ. ಮತ್ತು ಭೂ ಸುಧಾರಣಾ ವ್ಯಾಪ್ತಿಯೊಳಗಡೆ ಬರ್ತಕ್ಕಂತಹ ಒಂದು ಫಲಾನುಭವಿಗಳಿಗೆ ಸೊ ಇದರಲ್ಲಿ ಅವಕಾಶ ಇದೆ. ಮತ್ತೆ ಮಹಿಳಾ ಪ್ರಧಾನ ಕುಟುಂಬದವರಿಗೆ ಅವಕಾಶ ಇದೆ. ಸೊ ಇವರೆಲ್ಲರನ್ನು ನಾವು ಆಯ್ಕೆ ಮಾಡಿಕೊಂಡು ನಮಗೆ ಮತ್ತು ಮುಕ್ತವಾದ ಅವಕಾಶ ಇದೆ. ಮತ್ತು ವಸತಿ ಯೋಜನೆಯಲ್ಲಿ ಆಯ್ಕೆ ಆದಂತಹ ಫಲಾನುಭವಿಗಳಿಗೆ ಉದ್ಯೋಗಾತಿ ಯೋಜನೆಯಲ್ಲಿ 9 ಮಾನವ ದಿನಗಳಂದು ಕೂಲಿ ಮೊತ್ತವನ್ನು ಕೊಡ್ತಾರೆ. ಸೊ ಕೊನೆಯದಾಗಿ ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ ಯಾರು ಪತ್ರಗಳನ್ನು ಹೊಂದಿರ್ತಾರೆ, ಸೊ ಅವರಿಗೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಸೊ ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೆ ಯೋಜನೆ ಅವಕಾಶವನ್ನು ಕೊಡಲಿಕ್ಕೆ ಬರಲ್ಲ. ಆದರೆ ಅವರು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಕೆಲಸ ಮಾಡಬಹುದು. ಕೆಲಸ ನೀವು ನಮೂನೆ ಆದಲ್ಲಿ ಅರ್ಜಿ ಕೊಟ್ಟು ಕೆಲಸ ಪಡ್ಕೋಬಹುದು. ಸೊ ಕೆಲಸ ಕೊಡದೇ ಇರಲಿಕ್ಕೆ ಯಾವುದೇ ಕಾರಣಗಳಿಲ್ಲ. ಆದರೆ ವೈಯಕ್ತಿಕವಾಗಿ ನೀವು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ಆ ಕ್ರೈಟೀರಿಯಾ ಏನಿದೆ, ನಾನು ಈಗ ಹೇಳಿದಂಥ ಎಲ್ಲ ವಿಚಾರಗಳು ಅಂದರೆ ಆ ಅರ್ಹತೆ ಅವರಿಗೆ ಇರಬೇಕು. ಆವಾಗ ಮಾತ್ರ ಅವರಿಗೆ ಅವಕಾಶ ಇರುವಂಥದ್ದು. ಮತ್ತೆ ನಿಮಗೆ ಒಂದು ಯೋಜನೆಯಲ್ಲಿ ಉದ್ಯೋಗಾತಿ ಯೋಜನೆಯಲ್ಲಿ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನೀವು ಒಬ್ಬರು ರೈತರು ಅವರಿಗೆ ಒಂದು ತೋಟ ಮಾಡಬೇಕಿರುತ್ತೆ. ಅಡಿಕೆ ತೋಟ ಮಾಡಲಿಕ್ಕೆ ಅವರಿಗೆ ಒಂದು ಅವಕಾಶ ಇರುತ್ತೆ. ಆದರೆ ಅವರು ಆ ಅಡಿಕೆ ತೋಟ ಯಾವಾಗ ಮಾಡ್ತಾರೆ ಆವಾಗ ಗ್ರಾಮ ಪಂಚಾಯತ್ ಅನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಕೊಡುವಂಥದ್ದಲ್ಲ. ಸೊ ಅದಕ್ಕೆ ಮುಂಚಿತವಾಗಿ ನೀವು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿ ಒಂದು ಆರ್ಥಿಕ ವರ್ಷದಲ್ಲಿ ಅಕ್ಟೋಬರ್ 2ನೇ ತಾರೀಕು ಒಂದು ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾರೆ. ಆ ಗ್ರಾಮ ಸಭೆ ಯಾಕೆ ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಮುಂಬರುವ ವರ್ಷಕ್ಕೆ ಪೂರಕವಾಗಿ ಅಂದರೆ 25ರಲ್ಲಿದ್ದೇವೆ. ಸೊ 25-26ನೇ ವರ್ಷಕ್ಕೆ ನಮಗೆ ಏನೆಲ್ಲ ಬೇಡಿಕೆಗಳು
ಬರ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂಚಿತವಾಗಿ ಆ ಬೇಡಿಕೆಗಳನ್ನು ಕೊಡಬೇಕು. ಆ ಬೇಡಿಕೆಗಳನ್ನು ಕೊಟ್ಟು ಅದಕ್ಕೆ ಅನುಮೋದನೆ ಪಡ್ಕೋಬೇಕಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಮುಂಚಿತವಾಗಿ ಅರ್ಜಿಗಳನ್ನು ಕೊಟ್ಟು ನೀವು ಭರವಸೆ ಮಾಡೋದಿದ್ರೆ ಪ್ಲಾನ್ ಮಾಡಿಕೊಂಡು ಅದನ್ನು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮುಂಚಿತವಾಗಿ ಅರ್ಜಿ ಕೊಡಿ, ಮತ್ತೆ ಅನುಮೋದನೆ ಆದ ನಂತರ ನಿಮಗೆ ಕಾಮಗಾರಿಯನ್ನು ಆ ಒಂದು ಆರ್ಥಿಕ ವರ್ಷದಲ್ಲಿ ಮಾಡಿಕೊಂಡು ಮುಕ್ತಾಯಗೊಳಿಸಬೇಕಿರುತ್ತೆ. ಸೊ ನಿರಂತರವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾದ ವಿಚಾರಗಳು ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ನೀವು ಗ್ರಾಮ ಪಂಚಾಯತ್ಗೆ ಆಗಾಗ ಭೇಟಿ ಕೊಟ್ಟಾಗ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟು 266 ಅನುಮತಿಸಲ್ಪಟ್ಟ ಕಾಮಗಾರಿಗಳನ್ನು ಪಟ್ಟಿ ಇದೆ. ಸೊ ಆ ಒಂದು ಕಾಮಗಾರಿಗಳ ಪಟ್ಟಿಯಿಂದ ನಮ್ಮ ಜಿಲ್ಲೆಗೆ ಏನೆಲ್ಲ ಕಾಮಗಾರಿಗಳನ್ನು ಮಾಡ್ಕೋಬಹುದು, ಸೊ ಅದಕ್ಕೆ ಪೂರಕವಾಗಿ ನಾವು ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಮೊದಲಾಗಿ ನಮ್ಮಲ್ಲಿ ಜಾಸ್ತಿ ಬೇಡಿಕೆಯ ಕಾಮಗಾರಿಗಳು ಅಂತ ಹೇಳಿದ್ರೆ ಬಾವಿ ಕಾಮಗಾರಿ. ಸೊ ಉದಾಹರಣೆಗೆ ಒಬ್ಬರು ಬಾವಿ ಕಾಮಗಾರಿಯನ್ನು ಮಾಡಬೇಕು ಅಂತಿದ್ರೆ ಅವರು ಮಾಡುವಂತ ಕಾಮಗಾರಿ ಇವಾಗ ಆಲ್ರೆಡಿ ನಮ್ಮ ಈಗ ಜೂನ್ ತಿಂಗಳಲ್ಲಿದ್ದೇವೆ. ಸೊ ಇನ್ನು ನಮಗೆ ಆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಬರಲ್ಲ. ಸೊ ಮುಂದಿನ ವರ್ಷ ಅವರು ಮಾಡಬೇಕು ಅಂತಿದ್ರೆ ಅವರು ಅಕ್ಟೋಬರ್ 2ನೇ ತಾರೀಕು ಗ್ರಾಮ ಸಭೆಯಲ್ಲಿ ಆ ಕಾಮಗಾರಿ ಮಾಡೋದ್ರ ಬಗ್ಗೆ ಒಂದು ಅರ್ಜಿಯನ್ನು ಕೊಡಬೇಕು. ಸೊ ಅವರು ಕಾಮಗಾರಿಯನ್ನು ಮಾಡುವುದು ಯಾವಾಗ? ಏಪ್ರಿಲ್ ಅಥವಾ ಮೇ ತಿಂಗಳ. ಆವಾಗ ಎಲ್ಲ ಪ್ರಕ್ರಿಯೆಗಳನ್ನು ಗ್ರಾಮ ಪಂಚಾಯತ್ ನಡೆಸಿರುತ್ತೆ. ಸೊ ಮತ್ತೆ ಅವರಿಗೆ ಆ ಕಾಮಗಾರಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿ ಅಡಿಗೆ ತೋಟ ಇರ್ಬೋದು, ಯಾವೊಂದು ಕಾಮಗಾರಿಗಳನ್ನು ಕೂಡ ನೀವು ಏಪ್ರಿಲ್ ತಿಂಗಳ ಆರ್ಥಿಕ ವರ್ಷದ ನಂತರ ನೀವು ಮಾಡ್ಕೊಳ್ಳಿಕ್ಕೆ ನಿಮಗೆ ಆದ್ಯತೆ ಸಿಗುತ್ತೆ. ಸೊ ಆದ್ರಿಂದ ಆ ಒಂದು ವಿಚಾರವನ್ನು ನಿಮಗೆ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಸೊ ಅವರಿಗೆ ದಯವಿಟ್ಟು ತಲುಪಿಸಿ. ಯಾವುದೇ ರೀತಿ ಒಂದು ತಪ್ಪು ಮಾಹಿತಿಯನ್ನು ಯಾರು ಮಾಡಬೇಡಿ. ಯಾಕಂತಂದ್ರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಸ್ಟಾರ್ಟ್ ಆಗಿರೋದು 2005ರಲ್ಲಿ. ಸೊ 2009ರಲ್ಲಿ ಎಲ್ಲ ರಾಜ್ಯದಲ್ಲಿ ಅದು ಚಲಾವಣೆಗೆ ಬರುತ್ತೆ. ಸೊ 2009 ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಈಗ 2025ರ 6 ತಿಂಗಳು ಈಗಾಗಲೇ ತಂದು ಹೋಗಿದೆ. ಸೊ ಇಷ್ಟು ಸುದೀರ್ಘ ಇತಿಹಾಸವನ್ನು ಕಂಡುಕೊಂಡ್ರು ಕೂಡ ಈಗ ಒಬ್ಬ ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಒಂದು ಅದರ ಯೋಜನೆ ಬಗ್ಗೆ ಮಾಹಿತಿ ಇಲ್ಲ. ಸೊ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಸೊ ಉದ್ಯೋಗ ಖಾತ್ರಿ ಅಂತ ಹೇಳಿದ್ರೆ ಜನರಿಗೆ ಸೊ ಏರ್ ಮಾರಾಟ ಬೆರಿಭಕ್ತರು ಕಾಸು ಬರಪೂಜೆ ಹಾಗೆಲ್ಲ ಒಂದು ಬೇರೆ ಬೇರೆ ತರದ ವಿಭಿನ್ನ ರೀತಿಯಲ್ಲಿ ಅವರು ಅವ್ರದೇ ಆದಂತ ಒಂದು ಧೋರಣೆ ಇರುತ್ತೆ. ಆದ್ರೆ ವಾಸ್ತವವಾಗಿ ನೋಡಿದ್ರೆ ಆ ರೀತಿ ಇರಲ್ಲ. ಬಹಳ ಹತ್ತಿರದಿಂದ ನೀವು ಹೋಗಿ ಗಮನಿಸಿದ್ರೆ ಸೊ ಆ ಥರ ಸಮಸ್ಯೆಗಳು ಇರಲ್ಲ. ಸೊ ಜನರಲ್ಲಿ ಆ ಒಂದು ಭಾವನೆ ಬಂದಿರುತ್ತೆ ಹೊರತು ಕೆಲವೊಂದು ಸಂದರ್ಭಗಳಲ್ಲಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ಕೂಲಿ ಮೊತ್ತದಲ್ಲಿ ಯಾವುದೇ ರೀತಿಯ ಒಂದು ಏನು ವಿಳಂಬ ಇಲ್ಲ. ಈಗ ಇನ್ ಟೈಮಲ್ಲಿ ಬರ್ತಾ ಇದೆ ರೀಸೆಂಟ್ಲಿ ಬಂತು. ಸೊ ಇಲ್ಲಿ ಯಾಕೆ ಕಾರಣ ಅಂತ ಹೇಳಿದ್ರೆ ಈಗ ಬದಲಾವಣೆ ಮಾಡಿದಾರಲ್ಲ, ಆ ಬದಲಾವಣೆಗೆ ಜನರು ಇನ್ನು ಕೂಡ ಅವರು ತೊಡಗಿಸ್ಕೊಂಡಿಲ್ಲ. ಸೊ ಏನಾಗುತ್ತೆ, ಒಂದು ಚಿಕ್ಕ ಉದಾಹರಣೆ, ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಒಂದು ಬಜೆಟ್ ತಯಾರು ಮಾಡುತ್ತೆ. ಆ ಬಜೆಟ್ ತಯಾರು ಮಾಡೋದು ಏನು ಅಂತ ಹೇಳಿದ್ರೆ ಸೊ ನಿರ್ದಿಷ್ಟವಾಗಿ ಈ ಯೋಜನೆಗೆ ಇಷ್ಟು ಅಂತ ಅದನ್ನು ಮೀಸಲಿರ್ತಾರೆ. ಸೊ ನಮಗೆ ಯಾವುದೇ ರೀತಿ ಅಂಕಿಅಂಶಗಳು ಗೊತ್ತಿರಲ್ಲ. ಸೊ ಎಷ್ಟು ಬೇಡಿಕೆಗಳು ಬರ್ಬೋದು ಅಂತ ಗೊತ್ತಿರಲ್ಲ. ಸೊ ಇಷ್ಟು ಮೊತ್ತವನ್ನು ಮೀಸಲಿರ್ತಾರೆ ಪ್ರತಿಯೊಂದು ರಾಜ್ಯಕ್ಕೂ. ಅಲ್ಲೇನಾಗುತ್ತೆ, ಸೊ ಕೆಲವೊಂದು ಆ ವರ್ಷದಲ್ಲಿ ಆ ಬೇಡಿಕೆಗಳು ವಿಪರೀತ ಪ್ರಮಾಣದಲ್ಲಿ ಜಾಸ್ತಿ ಆಗ್ಬೋದು. ಆ ಜಾಸ್ತಿ ಆದಾಗ ಏನಾಗುತ್ತೆ, ಅಲ್ಲಿ ಇಟ್ಟಂತಹ ಅನುದಾನ ಅದು ಕಡಿಮೆ ಆಗುತ್ತೆ. ಕೊರತೆ ಆದಾಗ ಮಾತ್ರ ಆ ಒಂದು ಅನುದಾನ ಕೂಲಿ ಮೊತ್ತದ ಪಾವತಿಯಲ್ಲಿ ವಿಳಂಬ ಈ ರೀತಿ ಇರುತ್ತೆ. ಅದನ್ನೆಲ್ಲ ಹೋಗಲಾಡಿಸ್ಕೊಳ್ಳಿಕ್ಕೆ ಇವಾಗ ಮುಂಚಿತವಾಗಿ ನಿಮ್ಮ ಬೇಡಿಕೆಗಳನ್ನು ಪಡ್ಕೊಂಡು ಅದಕ್ಕೆ ನಿಖರವಾಗಿ ಅವರಿಗೆ ಏನು ಕೂಲಿ ಮೊತ್ತ ಎಷ್ಟು ಬೇಕಿರುತ್ತೆ, ಸಾಮಗ್ರಿ ಮೊತ್ತ ಎಷ್ಟು ಬೇಕಿರುತ್ತೆ, ಅದು ನಿಖರವಾಗಿ ಅಂಕಿಅಂಶಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಿಗುವ ಕಾರಣ ಇಷ್ಟೇ ಮೊತ್ತವನ್ನು ಅವರು ಅದಕ್ಕೆ ಮೀಸಲಿರ್ತಾರೆ. ಸೊ ಮುಂದೆ ಯಾವುದೇ ರೀತಿಯ ವಿಳಂಬ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಬದಲಾವಣೆಗಳು ಆಗಿದೆ. ಅದಕ್ಕೆ ಕಟ್ಟಕಡೆಯದಾಗಿ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮಸ್ಥರು ಎಲ್ಲ ಬದಲಾವಣೆಗಳನ್ನು ತಿಳ್ಕೊಂಡು ಸೊ ಗ್ರಾಮ ಪಂಚಾಯತ್ಗಳಿಗೆ ಸಹಕಾರ ಕೊಡಬೇಕಾಗುತ್ತೆ. ಸೊ ಇದು ಯೋಜನೆ ಬಗ್ಗೆ, ಮಹಾತ್ಮ ಗಾಂಧಿ ಯೋಜನೆ ಬಗ್ಗೆ. ಸೊ ಇದು 15 ಹಣಕಾಸು ಯೋಜನೆ, ಅದು ಕೂಡ ಬಹಳಷ್ಟು ಪ್ರಮುಖವಾದ ಯೋಜನೆ, ಅದು ಕೂಡ ಕೇಂದ್ರ ಸರ್ಕಾರದ ಯೋಜನೆ. ಸೊ ಇಲ್ಲಿ ಅನುದಾನಗಳು ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಆಗುತ್ತೆ. ಸೊ ಇಲ್ಲಿ ಗ್ರಾಮ ಪಂಚಾಯತಿಗೆ ಶೇಕಡ 85%, ತಾಲೂಕು ಪಂಚಾಯತಿಗೆ ಶೇಕಡ 10 ಮತ್ತು ಜಿಲ್ಲಾ ಪಂಚಾಯತಿಗೆ ಶೇಕಡ 5. ಸೊ ಹೀಗೆ ಅನುಪಾತದಲ್ಲಿ ಅನುದಾನಗಳು ನಿಗದಿಯಾಗಿ ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆಗಬೇಕಾದಂತಹ ಅನುದಾನ ಯಾವ ರೀತಿ ಬಿಡುಗಡೆ ಆಗುತ್ತೆ
ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ಜನರು ವಾಸಿಸ್ತಿದ್ದಾರೆ ಮತ್ತು ಅವರ ಭೌಗೋಳಿಕ ಹಿನ್ನೆಲೆ ಯಾವ ರೀತಿ ಇದೆ ಅದಕ್ಕೆ ಆ ಶೇಕಡ 85% ಅನುದಾನ ನಿಗದಿ ಆಗುತ್ತೆ. ಇನ್ನು ಉಳಿದಂತ ಶೇಕಡ 10 ತಾಲೂಕು ಪಂಚಾಯತ್ನಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಗೆ ಶೇಕಡ 5%. ಇವಾಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ನಲ್ಲಿ ಅಲ್ಲಿ ಯಾವುದೇ ರೀತಿಯ ಆಡಳಿತ ಮಂಡಳಿ ಇರದೇ ಇರೋದ್ರಿಂದ ಈ ಅನುದಾನಗಳು ಬಿಡುಗಡೆ ಆಗಿಲ್ಲ. ಸೊ ಮುಂದೆ ಅಲ್ಲಿ ಆಡಳಿತ ಮಂಡಳಿ ಬಂದಾಗ ಮತ್ತೆ ಅದು ಯಥಾ ಪ್ರಕಾರ ಅನುದಾನಗಳು ಬಿಡುಗಡೆ ಆಗುತ್ತೆ. ಅದೇ ರೀತಿ ಅದನ್ನು ಖರ್ಚು ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರೆ. ಸೊ ಇಲ್ಲಿ ಏನು ಗ್ರಾಮ ಪಂಚಾಯತ್ ಅನುದಾನ ಬಿಡುಗಡೆ ಆಗುತ್ತೆ, ಆ ಅನುದಾನವನ್ನು 2 ಭಾಗಗಳಾಗಿ ನಿರ್ಣಯ ಮಾಡ್ತಾರೆ. ಒಂದು ನಿರ್ಬಂಧಿತ ಅನುದಾನ, ಇನ್ನೊಂದು ಅನಿರ್ಬಂಧಿತ ಅನುದಾನ. ಆ ನಿರ್ಬಂಧಿತ ಅನುದಾನದಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಇಂಥದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಎನ್ನುವ ಒಂದು ನಿರ್ಬಂಧತೆ ಇರುತ್ತೆ. ಸೊ ಹಾಗಾಗಿ ಅದನ್ನು ಅದಕ್ಕೆ ಬಳಕೆ ಮಾಡ್ಕೋಬೇಕು. ಆ ನಿರ್ಬಂಧಿತ ಅನುದಾನದಲ್ಲಿ 2 ಭಾಗಗಳಾಗಿ ಮಾಡ್ತಾರೆ. ಒಂದು ಶೇಕಡ 50% ಕುಡಿಯುವ ನೀರಿಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೋಬೇಕು. ಇನ್ನು ಶೇಕಡ 50% ಅನುದಾನವನ್ನು ಏನು ನೈರ್ಮಲ್ಯೀಕರಣಕ್ಕೆ ಸಂಬಂಧಪಟ್ಟ ಇತರ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕಿದೆ. ಸೊ ಇಲ್ಲಿ ನಿರ್ಬಂಧಿತ ಅನುದಾನ ಶೇಕಡ 60, ಅನಿರ್ಬಂಧಿತ ಅನುದಾನ ಶೇಕಡ 40. ಏನು ನಿರ್ಬಂಧಿತ ಅನುದಾನದಲ್ಲಿ ನಾನು ಈಗಾಗಲೇ ಹೇಳಿದಾಗಿ ಕುಡಿಯುವ ನೀರು ಮತ್ತು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳನ್ನು ಮಾಡ್ಕೊಳ್ಳಬೇಕಿದೆ. ಮತ್ತೆ ಅನಿರ್ಬಂಧಿತ ಅನುದಾನದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವೆಚ್ಚಗಳು ಏನಿರುತ್ತೆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ SC ಅವರಿಗೆ ಶೇಕಡ 25% ಅನುದಾನವನ್ನು ಮೀಸಲಿಡಬೇಕು. ಅದೇ ರೀತಿ ಶೇಕಡ 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕು. ಈ 2 ಅನುದಾನವನ್ನು ಅವರು ವೈಯಕ್ತಿಕವಾಗಿ ಯಾವುದೇ ಕಾರಣಕ್ಕೆ ಪ್ರಯೋಜನವನ್ನು ಕೊಡುವಾಗಿಲ್ಲ. ಅದನ್ನು ಸಾರ್ವಜನಿಕವಾಗಿ ಬಳಕೆ ಮಾಡಿಕೊಳ್ಳಿಕ್ಕೆ ಇರುವಂತಹ ಅನುದಾನ. ಇವಿಷ್ಟು 15 ಹಣಕಾಸು ಇದೆ. ಇನ್ನು ಒಟ್ಟೊಟ್ಟಿಗೆ ಈ ಆರ್ಥಿಕ ವರ್ಷದಿಂದ ಕಳೆದ 2021ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಅನಿರ್ಬಂಧಿತ ಅನುದಾನದಲ್ಲಿ ಏನು ಅನುದಾನಗಳು ಬಿಡುಗಡೆ ಆಗಿದೆ. ಸೊ ಅನುದಾನದ ಖರ್ಚು ವೆಚ್ಚ ಮತ್ತು ಕಾಮಗಾರಿಗಳನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಸಂಬಂಧಿತ ನಡೆಸಲಿಕ್ಕೆ ಆದೇಶ ಬಂದಿರೋದ್ರಿಂದ ಸೊ ಅದನ್ನು ಕೂಡ ನಾವು ಏಕಕಾಲದಲ್ಲಿ ಇವತ್ತು ಅವಧಿಯಲ್ಲಿ ಅದನ್ನು ಸಂಬಂಧಪಟ್ಟ ನಡೆಸಿದ್ದೇವೆ. ಸೊ ಅದರವರೆಗೆ ಕೂಡ ಮತ್ತೆ ಮುಂದೆ ಮಂಡನೆ ಆಗುತ್ತೆ. ಇಲ್ಲಿ ಒಂದು ವಿಚಾರ ಗಮನಿಸಬೇಕು, ಏನು ಅನಿರ್ಬಂಧಿತ ಅನುದಾನ ಬಿಡುಗಡೆ ಆಗುತ್ತೆ ಅದು ಮಾರ್ಚ್ ಅಂತ್ಯದವರೆಗೆ ಮಾತ್ರ ಅದಕ್ಕೆ ಅವಕಾಶ. ಅಷ್ಟರೊಳಗೆ ಅದನ್ನು ಅವರು ಅನುದಾನವನ್ನು ವಿನಿಯೋಗಿಸಿಕೊಳ್ಬೇಕು. ಅಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯೆಯನ್ನು ಮಾಡಿಕೊಂಡು ಆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿಕೊಂಡು ಅದರ ಒಂದು ಅದನ್ನು ಬಳಸಿಕೊಳ್ಳುವುದು ಕಡ್ಡಾಯ ಇರುತ್ತೆ. ಮಾರ್ಚ್ ನಂತರ ಅದು ಅನುದಾನವನ್ನು ಅವರು ವಿನಿಯೋಗ ಮಾಡಿಕೊಳ್ಳದೆ ಹೋದರೆ ಅದು ಅನುದಾನ ಸರ್ಕಾರಕ್ಕೆ ವಾಪಸ್ ಹೋಗುತ್ತೆ. ಸೊ 2 ಅಂದರೆ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ. ಸೊ ಹೀಗಾಗಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತಕ್ಕಂತಹ ಅನುದಾನಗಳು ಏನು ಪ್ರತಿಯೊಂದು ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿರ್ಬೋದು, ಆ ಯೋಜನೆಗಳು ಯಾವುದೇ ಬಂದರೂ ಕೂಡ ಅದು ಅನುಷ್ಠಾನ ಆಗುವಂಥದ್ದು ಗ್ರಾಮ ಪಂಚಾಯತ್ ಹಂತದಲ್ಲಿ. ಸೊ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ ಯಾರ ಪಾತ್ರ ಇದೆ ಅಂತ ಹೇಳಿದ್ರೆ ಗ್ರಾಮಸ್ಥರ ಪಾತ್ರ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಯಾ ಯೋಜನೆಯನ್ನು ಮಾಡಿಕೊಳ್ಳುವಂಥದ್ದಿರ್ಬೋದು. ಎಲ್ಲದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಗ್ರಾಮಸ್ಥರಿಗೆ ಬಹಳಷ್ಟು ಒಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಸೊ ಅನುದಾನಗಳು ಯಾವ ರೀತಿ ಬಂದಿದೆ, ಅದನ್ನು ಹೇಗೆ ವಿನಿಯೋಗ ಮಾಡ್ತಾ ಇದ್ದಾರೆ, ಸೊ ಎಲ್ಲೆಲ್ಲ ಆಸೆಟ್ ನಿಮಗೆ ಆಸ್ತಿ ಸೃಜನೆ ಆಗಿದೆ, ಎಲ್ಲದರ ಬಗ್ಗೆ ಸೊ ನಿಮಗೆ ಕರಡು ವರದಿ ಪ್ರತಿಯೊಂದು ನಿಮಗೆ ಮನದಟ್ಟ ಆಗುತ್ತೆ. ಸೊ ಈ 3 ಯೋಜನೆಗಳ ಬಗ್ಗೆ ನಿಮಗೆ ಏನಾದರೂ ಈ ಒಂದು ಸಭೆಯಲ್ಲಿ ಕೇಳಬೇಕು ಅಂತಂದರೆ ದಯವಿಟ್ಟು ಮುಕ್ತವಾಗಿ ಹೇಳಿಕೊಳ್ಳಿ. ಮತ್ತು ಅದರೊಟ್ಟಿಗೆ ಏನಾದರೂ ಕುಂದುಕೊರತೆಗಳಿದ್ದರೆ ನೀವು ಅದನ್ನು ಕೂಡ ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿಕೊಳ್ಳಿಕ್ಕೆ ನಿಮಗೆ ಮುಕ್ತವಾದ ಅವಕಾಶ ಇದೆ. ಸೊ ದಯವಿಟ್ಟು ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಈ ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸ್ಕೊಳ್ಳಿ. ಸೊ ಇವತ್ತಿನ ಒಂದು ಸಭೆಗೆ ನಮಗೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಯವರು ಸೊ ಕೆಲವೊಂದು ಅವರಿಗೆ ಬರಲಿಕ್ಕೆ ಅನಾನುಕೂಲ ಆಗಿರೋದ್ರಿಂದ ಬರ್ತೇನೆ ನಾನು, ನೀವು ಸಭೆಯನ್ನು ಪ್ರಾರಂಭ ಮಾಡಿಕೊಳ್ಳಿ ಅಂತ ಹೇಳಿರುವ ಮೇರೆಗೆ ಈ ಒಂದು ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬಂದು ಈ ಒಂದು ಸಭೆಯನ್ನು ಸೇರಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಸಭೆಯನ್ನು ನಾವು ಮುಕ್ತವಾಗಿ ಬಳಸ್ಕೊಳ್ಬೇಕು. ಅದರೊಟ್ಟಿಗೆ ಇನ್ನೊಂದು ಮಾಹಿತಿ ಇದೆ. ಸೊ ಇನ್ನು ಮುಂದೆ ನಮಗೆ ನಿನ್ನೆ ತಾನೇ ಅದರ ಬಗ್ಗೆ ಪಂಚಾಯತ್ ನಿರ್ಣಯ ಆ್ಯಪ್ ಅಂತ ಅದರ ಬಗ್ಗೆ ನಿನ್ನೆ ಒಂದು
ಎಲ್ಲ ಸ್ವಲ್ಪ ಚಿಕ್ಕ ಮಟ್ಟಿಗೆ ಒಂದು ಕಾರ್ಯಾಗಾರವನ್ನು ಆಯೋಜನೆ ಮಾಡಿದ್ರು. ಸೊ ಇಲ್ಲಿ ಇನ್ನು ಮುಂದೆ ಈ ಯೋಜನೆಗಳಿಗೆ ಹೆಚ್ಚಿನ ಮಾಹಿತಿ ಕೊಟ್ಟು ಅಥವಾ ಏನೆಲ್ಲ ಮಾಡ್ಕೋಬೇಕು ಅವರನ್ನು ಬಳಕೆ ಮಾಡಿಕೊಂಡು ಜನರ ಒಂದು ಭಾಗವಹಿಸಿಕೆಯನ್ನು ಹೆಚ್ಚು ಮಾಡಲಿಕ್ಕೆ ಗ್ರಾಮ ಪಂಚಾಯತ್ಗೆ ಮುಂದಿನ ದಿನಗಳಲ್ಲಿ ಆದೇಶಗಳು ಬರುತ್ತೆ. ಯಾಕಂತ ಹೇಳಿದ್ರೆ ಅದು ಆ್ಯಪಲ್ಲಿ ನೇರವಾಗಿ ನಾವು ಅದನ್ನು ಅಪ್ಲೋಡ್ ಮಾಡಬೇಕಿರುತ್ತೆ. ಅಲ್ಲಿ ಕೋರಮ್ ಇಲ್ಲದಿದ್ರೆ ಆ ಸಭೆ ಅದನ್ನು ಇದು ಮಾಡ್ಲಿಕ್ಕೆ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ಕೋರಮ್ಗೋಸ್ಕರ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಪಡಬೇಕಿದೆ. ಸೊ ಎಲ್ಲವನ್ನು ನಾವು ಪ್ರತಿಯೊಂದು ಇದನ್ನು ಆಗುವುಗಳನ್ನು ಆ ಒಂದು ಆ್ಯಪಲ್ಲಿ ನಾವು ಅಪ್ಡೇಟ್ ಮಾಡಬೇಕಿದೆ. ಸೊ ಅದರೊಟ್ಟಿಗೆ ಕೆಲವೊಂದು ಬದಲಾವಣೆಗಳು ಆಗಿವೆ. ಸೊ ಆ ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಗ್ರಾಮಸ್ಥರಿಗೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಮತ್ತೆ ಆ ಯೂಟ್ಯೂಬ್ ಮೂಲಕ ಈ ಒಂದು ಸಭೆಯನ್ನು ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದಾರೆ. ಸೊ ಇವೆಲ್ಲದರ ಉದ್ದೇಶ ಒಂದೇ, ಗ್ರಾಮಸ್ಥರಿಗೆ ಈ ಒಂದು ಯೋಜನೆಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳಿರ್ಬೋದು ಅಥವಾ ಆ ಯೋಜನೆಗಳಲ್ಲಿ ಬರ್ತಕ್ಕಂತಹ ಅನುದಾನಗಳ ಬಗ್ಗೆ ಮುಕ್ತವಾಗಿ ಅವರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡುವಂಥದ್ದು. ಸೊ ಆದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಿದೆ. ಸೊ ಈ ಒಂದು ಸಭೆಯಲ್ಲಿ ನನಗೆ ಈ ಒಂದು ಯೋಜನೆಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಮತ್ತೊಮ್ಮೆ ನಿಮಗೆ ಈ ಒಂದು ಸಭೆಯಲ್ಲಿ ನಿಮ್ಮದೇ ಸಭೆ, ಗ್ರಾಮಸ್ಥರ ಸಭೆ, ಆ ಗ್ರಾಮ ಸಭೆಯನ್ನು ಮುಕ್ತವಾಗಿ ಬಳಸ್ಕೊಳ್ಳಿ ಅಂತ ಹೇಳುತ್ತಾ ಸೊ ಅವಕಾಶಕ್ಕಾಗಿ ಎಲ್ಲರನ್ನು ವಂದಿಸ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ಯೋಜನೆ 23-24ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ ಮಂಡನೆ ಹಾಗೂ ವರದಿಯಲ್ಲಿ ಕಂಡುಬಂದ ನ್ಯೂನತೆ ಅಂಶಗಳು, ಗಂಭೀರ ಪ್ರಕರಣಗಳ ವಿವರ ಮಂಡನೆ. ವಾಲ್ಪಾಡಿ ಗ್ರಾಮದ ಹೆಗ್ಗಡೆ ಬೆಟ್ಟು ಬಳಕನ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಬಳಿ ಚರಂಡಿ ಮತ್ತು ಮೋರಿ ರಚನೆ ಪಾವತಿಯಾದ ಮೊತ್ತ 88,463. ವಾಲ್ಪಾಡಿ ಗ್ರಾಮದ ಗುಡಿಬೆಟ್ಟು ರಸ್ತೆಯ ಮೋರಿ ಮತ್ತು ಚರಂಡಿ ದುರಸ್ತಿ ಅಭಿವೃದ್ಧಿ 33,722. ವಾಲ್ಪಾಡಿ ಗ್ರಾಮದ ರಾಳನಾಥ ಮನೆ ಬಳಿ ಸೋಲಾರ್ ಅಳವಡಿಕೆ ಪಾವತಿಯಾದ ಮೊತ್ತ 25,429. ವಾಲ್ಪಾಡಿ ಗ್ರಾಮದ ಪಾತ್ರಡಿ ಲಕ್ಷ್ಮಣ ಆಚಾರ್ಯ ಮನೆ ಬಳಿ ಸೋಲಾರ್ ದಾರಿದೀಪ ಅಳವಡಿಕೆ ಪಾವತಿಯಾದ ಮೊತ್ತ 25,947. ವಾಲ್ಪಾಡಿ ಗ್ರಾಮದ ಪಾತ್ರಡಿ ರಸ್ತೆಗೆ ಸೋಲಾರ್ ದಾರಿದೀಪ ಅಳವಡಿಕೆ ಪಾವತಿಯಾದ ಮೊತ್ತ 25,947. ವಾಲ್ಪಾಡಿ ಗ್ರಾಮದ ಪ್ರದೇ ವಿದ್ಯಾರ್ಥಿ ಮನೆ ಬಳಿ ಸೋಲಾರ್ ದಾರಿದೀಪ ಅಳವಡಿಕೆ ಪಾವತಿಯಾದ ಮೊತ್ತ 25,947.
2023 ಶಾಲೆಯ ಲೆಕ್ಕ ಪರಿಶೋಧನೆ ಪಾವತಿಯಾದ ಮೊತ್ತ 20,000. ಲೆಕ್ಕ ಪರಿಶೋಧನೆ ಪಾವತಿಯಾದ ಮೊತ್ತ 20,000. ಕುಡಿಯುವ ನೀರು ಸ್ಥಾವರಗಳ ವಿದ್ಯುತ್ ಡಿಸ್ಕಂ ಪಾವತಿಯಾದ ಮೊತ್ತ 61,290. ವಾಲ್ಪಾಡಿ ಗ್ರಾಮದ ಭಾಸ್ಕರ್ ವಿಕಲಚೇತನರ ಮನೆಗಳಿಗೆ ಪೈಪ್ ಲೈನ್ ವಿಸ್ತರಣೆ ಪಾವತಿಯಾದ ಮೊತ್ತ 20,130. ವಾಲ್ಪಾಡಿ ಗ್ರಾಮದ ಘನತ್ಯಾಜ್ಯ ಘಟಕಕ್ಕೆ ವಾಹನ ಖರೀದಿ ಮಾಡಿದ ಪಾವತಿಯಾದ ಮೊತ್ತ 2,45,000. 15 ಹಣಕಾಸು ಯೋಜನೆಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗಿದೆ ಮತ್ತು ಅದಕ್ಕೆ ಎಷ್ಟೆಲ್ಲ ಖರ್ಚು ವೆಚ್ಚ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ವರದಿ ಮಂಡನೆ ಆಯಿತು. ಅದರ ಬಗ್ಗೆ ನಿಮ್ಗೆ ಏನಾದರೂ ಕೇಳಿಕ್ಕಿದೆಯಾ? ಕೇಳಿಕ್ಕಿದೆಯಾ ಏನಾದರೂ ಕಾಮಗಾರಿ ಅಥವಾ ಅವರು ಓದಿದ್ರಲ್ಲಿ ಇಂಥ ಕಾಮಗಾರಿ ಆಗಿಲ್ಲ ಅದರಲ್ಲಿ ಏನಾದರೂ ಇದ್ದರೆ ಹೇಳಿ. ಆಗಿದೆಯಾ ಕಾಮಗಾರಿಗಳೆಲ್ಲ ಆಗಿದೆಯಾ? ನೀವೇ ಮಾತಾಡಬೇಕು. ನಾವೆಲ್ಲ ಈಗ ನಮಗೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳು ಆಗಿರುತ್ತೆ ಸೊ ಅದನ್ನು ನಮಗೆ ಸ್ಥಳ ಪರಿಶೀಲನೆ ಮಾಡಿ ತೋರಿಸಿ ಕೊಡ್ತಾರೆ. ಸೊ ಅದರಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಒಂದು ಕಾಮಗಾರಿಯಲ್ಲಿ ಒಂದು ಲೋಪ ಆಗಿದೆ ಅಂತ ಹೇಳಿದ್ರೆ ಸೋಲಾರ್ ಅಳವಡಿಸಿದ್ದಾರೆ. 6 ಕಡೆಗಳಲ್ಲಿ ಸೋಲಾರ್ ಅಳವಡಿಕೆ ಮಾಡಿದ್ದಾರೆ. ಅದರಲ್ಲಿ 5 ಕಾಮಗಾರಿ ಸ್ಥಳದಲ್ಲಿ ಫೋಟೋ ಮತ್ತು ಕಾಮಗಾರಿ ಮತ್ತು ಫೋಟೋಗೆ ಸಂಬಂಧಪಟ್ಟ ಹಾಗೆ ಅದು ಕನೆಕ್ಟ್ ಇದೆ. ಅದರಲ್ಲಿ ಒಂದು ಕಾಮಗಾರಿಯಲ್ಲಿ ಸೋಲಾರ್ ದೀಪ ಇದೆ, ಆದರೆ ಕಡತದಲ್ಲಿ ಇಟ್ಟಿರುವಂತಹ ಒಂದು ಛಾಯಾಚಿತ್ರ ಅದನ್ನು ಬದಲಾಗಿದೆ. ರಸ್ತೆ ಕಾಮಗಾರಿ ಆಗಿದೆ, ಛಾಯಾಚಿತ್ರ ಅಂದರೆ ದಾಖಲೆಯಲ್ಲಿ ಈ ರೀತಿ ಒಂದು ದಾಖಲೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇರುತ್ತೆ, ಅದರಲ್ಲಿ ಹಾಕಿರುವಂಥ ಒಂದು ಫೋಟೋ ಮಿಸ್ಮ್ಯಾಚ್ ಆಗಿದೆ. ಸೊ ಅದನ್ನು ಮುಂದೆ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಗ್ರಾಮ ಪಂಚಾಯತ್ಗೆ ಸರಿಯಾದ ಫೋಟೋವನ್ನು. ಸೊ ಅದನ್ನು ನಾವು ಆಕ್ಷೇಪಣೆಯಲ್ಲಿ ಇಟ್ಟಿದ್ದೇವೆ ಅಷ್ಟೇ. ಅದು ಮುಂದೆ ಸರಿಪಡಿಸ್ಕೋಬೋದು, ಸರಿಯಾದ ಛಾಯಾಚಿತ್ರವನ್ನು ಮಾಡ್ಕೋಬೋದು. ಸೊ ಇದಿಷ್ಟು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ನಿಮಗೆ ಒಪ್ಪಿಗೆ ಇದೆಯಲ್ವಾ? ಸೊ ಒಪ್ಪಿಗೆ ಯಾವ ರೀತಿ ಕೊಡ್ತೀರಾ? ಓಕೆ. ಸೊ 15 ಹಣಕಾಸು ಯೋಜನೆಯಲ್ಲಿ ಆಯಿತು. ಇನ್ನು ಅನಿರ್ಬಂಧಿತ ಅನುದಾನದ ಬಗ್ಗೆ ಏನು ಹೇಳಿದ್ದೆ? ಹೇಳಿ ಮೇಡಮ್. ಇಲ್ಲ. ಓಕೆ. ಅನಿರ್ಬಂಧಿತ ಅನುದಾನದಲ್ಲಿ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಏನು ಅನುದಾನ ಬಿಡುಗಡೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಅದು ಯಾವುದೆಲ್ಲ ಕಾಮಗಾರಿಗಳಾಗಿವೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವರದಿ ಮಂಡನೆ ಮಾಡ್ತೇನೆ. ಒಟ್ಟು 24 ಕಾಮಗಾರಿಗಳು ಆಗಿದೆ. ಅಂದರೆ 2020-21ರಿಂದ 24-25ರವರೆಗಿನ ಮಿಡ್ಡಲ್ಲಿ ಆದಂತಹ ಕಾಮಗಾರಿಗಳ ಒಂದು ಪಟ್ಟಿ. ಸೊ ಅದನ್ನು ಇವಾಗ ಸಭೆಯಲ್ಲಿ ಮಂಡನೆ ಮಾಡ್ತಿರೋದು. ಸೊ ಮೊದಲೇದು ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಗುಡ್ಡೆ ಅಂಗನವಾಡಿ ಕೇಂದ್ರ ಕಟ್ಟಡದ ಅಭಿವೃದ್ಧಿ. ಸೊ ಅದಕ್ಕೆ 5 ಲಕ್ಷ ಖರ್ಚಾಗಿದೆ. ಸೊ ಅದಕ್ಕೆ ಪಾವತಿಸಿರುವಂತಹ ಮೊತ್ತ 47,000ರಿಂದ 4,70,511. ಅಂದರೆ ಆ ತೆರಿಗೆಗಳನ್ನು ಕಡಿತ ಮಾಡಿ ಅವರಿಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಪಾವತಿಸಿರುವ ಮೊತ್ತ. ಇದು 2022-23ನೇ ಸಾಲಿನಲ್ಲಿ ಆದಂತಹ ಕಾಮಗಾರಿ. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಆವರಣದೊಳಗಿರುವ ಗ್ರಂಥಾಲಯ ಕಟ್ಟಡದ ಅಭಿವೃದ್ಧಿ. ಸೊ ಅದಕ್ಕೆ 5 ಲಕ್ಷ ಅಂದಾಜು ಮೊತ್ತ. ಸೊ ಅವರಿಗೆ ಪಾವತಿ ಆಗಿರುವಂಥದ್ದು 4,80,320. ಇದು 24-25ನೇ ಸಾಲಿನ ಕಾಮಗಾರಿ. ವಾಲ್ಪಾಡಿ ತಾಲೂಕು ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಳಿಯೂರು ಇಲ್ಲಿನ ಮೊದಲನೇ ಅಂತಸ್ತಿನ ಕಾಮಗಾರಿ. ಅದಕ್ಕೆ 5 ಲಕ್ಷ ಹಣ ಮೀಸಲಿಟ್ಟಿದ್ರು. ಸೊ ಅವರಿಗೆ ಪಾವತಿ ಆಗಿರುವಂಥದ್ದು 4,81,973 ರೂಪಾಯಿ. ಇದು 24-25ನೇ ಅವಧಿಯ ಕಾಮಗಾರಿ. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಶಾಲೆಯ ಶೌಚಾಲಯ ಅಭಿವೃದ್ಧಿ. ಸೊ ಅದಕ್ಕೆ 2,50,000 ಅನುದಾನ ಮೀಸಲಿಟ್ಟಿದ್ದಾರೆ. ಸೊ ಅದರಲ್ಲಿ ಅವರಿಗೆ ತೆರಿಗೆಗಳನ್ನು ಕಡಿತಗೊಳಿಸಿ 2,36,768 ರೂಪಾಯಿ ಪಾವತಿಯಾಗಿದೆ. ಈ 21-22ನೇ ಸಾಲಿನ ಕಾಮಗಾರಿ. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳಿಯೂರು ಸರ್ಕಾರಿ ಪ್ರೌಢಶಾಲೆಗೆ ಸ್ಮಾರ್ಟ್ ಲೈಬ್ರರಿ ರಚನೆ. ಈ ಒಂದು ಕಾಮಗಾರಿಗೆ 2,50,000 ಅನುದಾನ ಮೀಸಲಿಟ್ಟಿದ್ರು. ಸೊ ಅವರಿಗೆ ಪಾವತಿ ಆಗಿರುವಂಥದ್ದು 2,34,897 ರೂಪಾಯಿ. ಇದು ಕೂಡ 21-22ನೇ ಸಾಲಿನ
ಅವರಿಗೆ ಖರ್ಚು ಪಾವತಿ ಆಗಿರುವಂಥದ್ದು 3,06,636 21-22ನೇ ಸಾಲಿನ ಕಾಮಗಾರಿ ಅದು. ನೆಕ್ಸ್ಟ್ ವಾಲ್ಪಾಡಿ ಮುಳುಗಡೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜೋಗುಂಟ ಐವಿಸೆನ್ಸ್ ಕಾಲೋನಿ ರಸ್ತೆ ಕಾಂಕ್ರೀಟೀಕರಣ 3,37,500 ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದ್ರು. ಸೊ ಅವರಿಗೆ ಪಾವತಿ ಆಗಿರುವಂಥದ್ದು 3,15,194 ರೂಪಾಯಿ 2021ರ ಅವಧಿಯ ಕಾಮಗಾರಿ. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಶಿಲಾ ಪೈಕಿ ವಿಕಾಸ ನಗರ ಹಾಗೂ ಕಂಪ್ಲೇಂಟ್ ಪಾದೆ ಪರಿಶೋಧನೆ ಕಾಲೋನಿಗೆ ಸೋಲಾರ್ ದೀಪ ಅಳವಡಿಕೆ 4 ಲಕ್ಷ ಅನುದಾನ ಮೀಸಲಿಟ್ಟಿದ್ದು. ಅದರಲ್ಲಿ ಅವರಿಗೆ ಪಾವತಿ ಆಗಿರುವಂಥದ್ದು 3,82,833 ರೂಪಾಯಿ 23-24ನೇ ಸಾಲಿನ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಡ್ರಗಾಲು ರಸ್ತೆ ಡಾಮರೀಕರಣ. ಸೊ ಅದಕ್ಕೆ 5 ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದು. ಅವರಿಗೆ ಪಾವತಿ ಆಗಿರುವಂಥದ್ದು 4,65,070 ರೂಪಾಯಿ 23-24ನೇ ಸಾಲಿನ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಡದ ಅಂಗನವಾಡಿಗೆ ಎದುರುಗಡೆ ಡ್ರಿಲ್ಸ್ ಒದಗಿಸುವುದು. ಸೊ ಅದಕ್ಕೆ 2 ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದು. ಸೊ ಅವರಿಗೆ ಪಾವತಿ ಆಗಿರುವಂಥ ಮೊತ್ತ 1,94,407 ರೂಪಾಯಿ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಡದಗಡಿ ಕೊಠಡಿ ದುರಸ್ತಿ 4 ಲಕ್ಷ ಅನುದಾನ ಮೀಸಲಿಟ್ಟಿದ್ದು. ಅದರಲ್ಲಿ 3,80,523 ರೂಪಾಯಿ ಅವರಿಗೆ ಪಾವತಿ ಆಗಿರುವುದು 23-24ರ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳಿಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ಮುಂದುವರಿದ ಭಾಗ. ಸೊ ಅದಕ್ಕೆ 5 ಲಕ್ಷ ಅನುದಾನ ಮೀಸಲಿಟ್ಟಿದ್ದು. ಅವರಿಗೆ ಪಾವತಿ ಆಗಿರುವಂಥದ್ದು 4,71,092 ರೂಪಾಯಿ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಳಿಲು ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ಅಭಿವೃದ್ಧಿ. ಸೊ 4 ಲಕ್ಷ ಅನುದಾನ ಮೀಸಲಿಟ್ಟಿದ್ದು. ಅವರಿಗೆ ಪಾವತಿ ಆಗಿರುವಂಥ ಮೊತ್ತ 3,71,396 ರೂಪಾಯಿ. ವಾಲ್ಪಾಡಿ ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 23-24ರ ಅವಧಿಯ ಕಾಮಗಾರಿ ಅದು ಕೂಡ. ಆನೆಗುಡ್ಡೆ ಅಂಗನವಾಡಿ ಕೇಂದ್ರದ ಕಟ್ಟಡ ಅಭಿವೃದ್ಧಿ 3 ಲಕ್ಷ ಅನುದಾನ ಮೀಸಲಿಟ್ಟಿದ್ದು 2,85,502 ರೂಪಾಯಿ ಪಾವತಿ ಆಗಿದೆ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ನ ಗ್ರಂಥಾಲಯದ ಕಟ್ಟಡ ರಚನೆ. ಅದಕ್ಕೆ 5 ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಅದರಲ್ಲಿ 4,72,695 ರೂಪಾಯಿ ಪಾವತಿ ಆಗಿರುವಂಥದ್ದು 23-24ನೇ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಂತ್ರಾಟೆ ಕೆರೆಯ ಬದಿ ಕಟ್ಟುವುದು. ಸೊ ಅದಕ್ಕೆ 5 ಲಕ್ಷ ಅನುದಾನ ಮೀಸಲಿಟ್ಟಿದ್ದಾರೆ. ಸೊ 4,64,1 ರೂಪಾಯಿ ಪಾವತಿ ಆಗಿರುವಂಥ ಮೊತ್ತ 23-24ರ ಅವಧಿಯಲ್ಲಿ ನಡೆದಂತಹ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾಡದಂಗಡಿ ಕೊಠಡಿ ರಚನೆ ಮುಂದುವರೆದ ಕಾಮಗಾರಿ 3,50,000 ಅನುದಾನ ಮೀಸಲಿಟ್ಟಿದ್ದಾರೆ. 3,33,771 ರೂಪಾಯಿ ಪಾವತಿ ಆಗಿರುವಂಥ ಮೊತ್ತ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಕಚೇರಿ ಬಳಿ ಗ್ರಂಥಾಲಯ ಕಟ್ಟಡ ರಚನೆ ಮುಂದುವರೆದ ಕಾಮಗಾರಿ 4,50,000 ಅನುದಾನವನ್ನು ಮೀಸಲಿಟ್ಟಿದ್ರು. ಅವರಿಗೆ ಪಾವತಿ ಆಗಿರುವಂಥ ಮೊತ್ತ 4,28,403 ರೂಪಾಯಿ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಗಟ್ಟ ಕೆರೆ ಕೂಡಿ ಬದಿ ಸಂರಕ್ಷಣಾ ಕಾಮಗಾರಿ ಅಂದರೆ ತಡೆಗೋಡೆ ಕಾಮಗಾರಿ 5 ಲಕ್ಷ ಅನುದಾನವನ್ನು ಮೀಸಲಿಟ್ಟಿದ್ದು. ಅದರಲ್ಲಿ 4,60,000 ಪಾವತಿ ಆಗಿರುವಂಥ ಮೊತ್ತ 23-24ರ ಅವಧಿಯ ಕಾಮಗಾರಿ ಅದು. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆನೆಗುಡ್ಡೆ ಅಂಗನವಾಡಿ ಕೇಂದ್ರ ಕಟ್ಟಡ ಅಭಿವೃದ್ಧಿ. ಇಲ್ಲಿ 4 ಲಕ್ಷ ಅನುದಾನ ಮೀಸಲಿಟ್ಟಿದ್ದಾರೆ. 3,82,790 ರೂಪಾಯಿ ಪಾವತಿ ಆಗಿರುವಂತಹ ಮೊತ್ತ 23-24ರ ಅವಧಿಯ ಕಾಮಗಾರಿ. ಮೂಡುಬಿದಿರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಂತ್ರಾಟ ಕೆರೆಯ ಕೋಡಿ ಬದಿ ಸಂರಕ್ಷಣಾ ಕಾಮಗಾರಿ ತಡೆಗೋಡೆ ಹೆಚ್ಚುವರಿ ಕಾಮಗಾರಿಯಲ್ಲಿ ತಗೊಂಡಿರುವಂಥದ್ದು ತಡೆಗೋಡೆ ಕಾಮಗಾರಿ. ಸೊ 3,97,490 ರೂಪಾಯಿ ಅನುದಾನ ಮೀಸಲಿಟ್ಟಿದ್ದು. ಇದರಲ್ಲಿ 3,69,733 ರೂಪಾಯಿ ಪಾವತಿ ಆಗಿರುವಂಥದ್ದು 23-24ರ ಅವಧಿಯಲ್ಲಿ ನಡೆದಂತಹ ಕಾಮಗಾರಿ. ಸೊ ಇಷ್ಟು ಕಾಮಗಾರಿಗಳು 2021ರಿಂದ 24
ಪಂಚಾಯತ್ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ವಿವರ. ಸೊ ಇದರಲ್ಲಿ ನಿಮಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಕಾಮಗಾರಿ ಆಗಿದೆ ಆಗಿಲ್ಲ, ಸೊ ಅದರ ಬಗ್ಗೆ ನಿಮ್ಮ ಏನಾದರೂ ಕೇಳುವಂಥದ್ದಿದ್ರೆ ದಾಖಲು ಮಾಡ್ಕೋಬೋದು, ಅವಕಾಶ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಮುಂದಿನ ಹಂತಕ್ಕೆ ಹೋಗ್ಬೋದು. ಇದೆಯಾ? ಸೊ ಮುಂದೆ ವರದಿ ಮಂಡನೆ ಮಾಡಬೇಕಾದ್ರೆ ಈಗ ತಾಲೂಕು ಪಂಚಾಯತ್ನಿಂದ ಅನಿರ್ಬಂಧಿತ ಅನುದಾನದಲ್ಲಿ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳಲ್ಲಿ ನಾವು ಪರಿಶೀಲನೆ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ಕಾಮಗಾರಿಯಲ್ಲಿ ಏನು ಮುಳುವಿನ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ರಸ್ತೆಯಲ್ಲಿ ಸೋಲಾರ್ ಸೊ 3 ಕಾಮಗಾರಿಯನ್ನು 3 ಸೋಲಾರ್ ದೀಪ ಅಳವಡಿಕೆಗೆ ಅದರಲ್ಲಿ ಇರುವಂಥದ್ದು ಪಾವತಿ ಮತ್ತು 78,450 ರೂಪಾಯಿ ಪಾವತಿ ಆಗಿದೆ. 3 ಸೋಲಾರ್ ಅಳವಡಿಸಿದಾರಲ್ಲ ಅದರ ಫೋಟೋ ಮಿಸ್ಮ್ಯಾಚ್ ಆಗಿದೆ. ಅಂದರೆ ಸೋಲಾರ್ ಇದೆ ಎಂದು ಹೇಳಿರುವಂಥ ಸ್ಥಳದಲ್ಲಿ ಅದರ ಫೋಟೋ ಮಿಸ್ಮ್ಯಾಚ್ ಆಗಿದೆ. ಆ ಒಂದು ಕಾರಣಕ್ಕೆ ಆಗಿದ್ದನ್ನು ನಾವು ಆಕ್ಷೇಪಣೆಯಲ್ಲಿ ಇಟ್ಟಿದ್ದೇವೆ. ಅದು ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಅನಿರ್ಬಂಧಿತ ಅನುದಾನ ಯೋಜನೆಯಲ್ಲಿ ಬಿಡುಗಡೆ ಆದ ಕಾಮಗಾರಿಗಳ ಮತ್ತು ಅದಕ್ಕೆ ಸಂಬಂಧಪಟ್ಟ ವರದಿ. ಸೊ ಒಪ್ಪಿಗೆ ಇದೆಯಾ ನಿಮಗೆ? ಅಂದರೆ ಇದು ನಿಮಗೆ ಸ್ವಲ್ಪ ಕನ್ಫ್ಯೂಷನ್, ಯಾಕಂತ ಹೇಳಿದ್ರೆ ಇದು 2021ರಿಂದ ಬರ್ತಾ ಇದೆ. ಸೊ ಹಾಗಾಗಿ ಇನ್ನು ಮುಂದೆ ಅದು ರೆಗ್ಯುಲರ್ ಆಗಿ ಸೊ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಆಗ್ತಾ ಇದೆ. ಸೊ ಅದರೊಟ್ಟಿಗೆ ಮುಂದಿನ ಹಂತದಲ್ಲಿ ಪ್ರತಿ ವರ್ಷ ಅದನ್ನು ಏನು ಸಾಮಾಜಿಕ ಪರಿಶೀಲನೆಗೆ ಒಳಪಡಲಿಕ್ಕೆ ಇದೆ. ಸೊ ಈ ವರ್ಷದಿಂದ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶ ಬಂದಿರೋದ್ರಿಂದ 2021ರಿಂದ 21, 22, 22, 23, 23, 24, 24, 25ನೇ ಸಾಲಿದ್ದು ಈ ಕಾಮಗಾರಿಗಳ ಅಂದರೆ ಈ ಯೋಜನೆ ಅಡಿಯಲ್ಲಿ ಆದಂತಹ ಕಾಮಗಾರಿಗಳ ವರದಿಯನ್ನು ನಾವು ಒಟ್ಟಿಗೆ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಮಂಡನೆ ಮಾಡಿದ್ದೇವೆ. ಸೊ ಮುಂದೆ ಅದು ಪ್ರತಿ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಮಗಾರಿಗಳಾಗಿದೆ ಅದರ ಖರ್ಚು ವೆಚ್ಚದ ಬಗ್ಗೆ ಮುಂದಿನ ದಿನಗಳಲ್ಲಿ ಮುಂದಿನ ಆರ್ಥಿಕ ವರ್ಷದಲ್ಲಿ ಅದು ಮಂಡನೆ ಆಗುತ್ತೆ. ಸೊ ಅದು ತಾಲೂಕು ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸೇಮ್ ಯೋಜನೆ ಅನಿರ್ಬಂಧಿತ ಅನುದಾನದ ಅಡಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ವತಿಯಿಂದ ಅನುಷ್ಠಾನ ಆದಂತಹ ಕಾಮಗಾರಿಗಳ ಒಂದು ವರದಿ ಇದೆ. ಅದನ್ನು 3 ಕಾಮಗಾರಿಗಳು ಇವಾಗ ಅವಧಿಯಲ್ಲಿ ಮಂಡನೆ ಬಂದಿರುವಂಥದ್ದು. ಸೊ ಅದನ್ನು ನಿಮಗೆ ಮಂಡನೆ ಮಾಡ್ತಾ ಇದ್ದೇನೆ. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರೌಢಶಾಲಾ ಕಟ್ಟಡದ ಮೊದಲನೇ ಅಂತಸ್ತಿನ ಕಟ್ಟಡ ರಚನೆಗೆ 4,80,000 ಅನುದಾನ ಮೀಸಲಿಟ್ಟಿದ್ರು. ಅವರಿಗೆ ತೆರಿಗೆಗಳನ್ನೆಲ್ಲ ಕಟ್ಟಾಯಿಸಿ ಪಾವತಿ ಆದ ಮೊತ್ತ 4,54,499 ರೂಪಾಯಿ. 22-23ನೇ ಸಾಲಿನ ಅವಧಿಯಲ್ಲಿ ಅದು ಅನುಷ್ಠಾನ ಮಾಡಿದ್ದಾರೆ, ಅಂದರೆ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಠಡಿ ಸೊ ಮುಂದುವರಿದ ಕಾಮಗಾರಿ 2,91,200 ರೂಪಾಯಿ ಅದಕ್ಕೆ ಮೀಸಲಿಟ್ಟಿದ್ರು. ಸೊ ಅದಕ್ಕೆ 2,79,028 ರೂಪಾಯಿ ಪಾವತಿ ಆಗಿದೆ. 23-24ನೇ ಅವಧಿಯಲ್ಲಿ ಅದು ಕಾಮಗಾರಿ ನಡೆದಿರುವಂಥದ್ದು. ಮೂಡಬಿದ್ರೆ ತಾಲೂಕು ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡಿಯೂರು ಇದರ ರಂಗಮಂದಿರ ನಿರ್ಮಾಣ. ಅದಕ್ಕೆ 3 ಲಕ್ಷ ಅನುದಾನ ಮೀಸಲಿಟ್ಟಿದ್ದು. ಅದರಲ್ಲಿ 2,85,640 ರೂಪಾಯಿ ಪಾವತಿ ಆಗಿದೆ. 20-21ರ ಅವಧಿಯಲ್ಲಿ ಅನುಷ್ಠಾನ ಆದಂತಹ ಕಾಮಗಾರಿ. ಸೊ 3 ಕಾಮಗಾರಿಗಳ ನಮ್ಮ ಒಂದು ಸಾಮಾಜಿಕ ಪರಿಶೀಲನೆಗೆ ಸಿಕ್ಕಿರುವಂತಹ ಕಡತಗಳು. ಅದನ್ನು ಈಗ ಮೊದಲೇ ಮಾಡಿದ್ದೇನೆ, ಖರ್ಚು ವೆಚ್ಚ ಮತ್ತು ಕಾಮಗಾರಿಗಳ ಬಗ್ಗೆ. ಸೊ ಇದರ ಬಗ್ಗೆ ಏನಾದರೂ ಕೇಳಲಿಕ್ಕಿದೆಯಾ? ಇದು ಯಾವಾಗಲೂ ಒಂದು ಸೈಡ್ ಆಗಬಾರ್ದು. ನಾವು ಮಂಡನೆ ಮಾಡುವಂಥದ್ದು ವರದಿ ಹೇಳುವಂಥದ್ದು ನೀವು ಅದಕ್ಕೆ ಸುಮ್ಮನೆ ಏನಾದರೂ ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಹೇಳ್ಕೊಡಿ. ಯಾಕಂತ ಹೇಳಿದ್ರೆ ಸೊ ಚರ್ಚೆ ಆಗಬೇಕು. ಚರ್ಚೆ ಆದಾಗ ಅಲ್ಲಿ ಉತ್ತಮ ಅಂಶಗಳು ಬೆಳಕಿಗೆ ಬರ್ತದೆ. ಯಾವುದೇ ಕಾರಣಕ್ಕೆ ಏನಾದರೂ ಲೋಪದೋಷಗಳಿದ್ರೆ ಅದು ಮುಚ್ಚಿ ಹೋಗಬಾರ್ದು. ಸೊ ಅದು ಮುಂದೆ ಅದೆಲ್ಲ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಾದರೂ ಲೋಪದೋಷಗಳು ಬರುವಂಥದ್ದು ಸಹಜ. ಆ ತಪ್ಪುಗಳಾಗಿರೋದನ್ನು ಮುಂದಿನ ಹಂತದಲ್ಲಿ ಅದನ್ನು ತಿದ್ದಿ ಸರಿಪಡಿಸ್ಕೊಂಡು ಹೋಗಲಿಕ್ಕೆ ಇದೆಲ್ಲ ಒಂದು ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಡುತ್ತೆ. ನಾವು ಒಂದು ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು. ಸೊ ಅದನ್ನು ನೀವು ಯಾವುದೇ ಮುಚ್ಚುಮರೆ ಇಲ್ಲದೆ
ಸಭೆಯಲ್ಲಿ ವ್ಯಕ್ತಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇನ್ನು ಜಿಲ್ಲಾ ಪಂಚಾಯತ್ನ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಆ 3 ಕಾಮಗಾರಿಗಳ ಏನು ಕಡತವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಅದರ ಒಂದು ಅಳತೆ ಪುಸ್ತಕದ ಪ್ರತಿಯನ್ನು ನಿಯಮಾನುಸಾರ ಕಡತಗಳಲ್ಲಿ ಲಗತ್ತಿಸಬೇಕು ಅನ್ನೋದು ಕೂಡ ಒಂದು ನಿಯಮ ಇದೆ. ಸೊ ಆ ಒಂದು ಅಳತೆ ಪುಸ್ತಕದ ಪ್ರತಿಯನ್ನು ನಮಗೆ ಒಂದು ಸಾಮಾಜಿಕ ಪ್ರಶ್ನೆ ಅವಧಿಯಲ್ಲಿ ಕೊಡದೇ ಇರೋದ್ರಿಂದ 3 ಕಾಮಗಾರಿಗಳನ್ನು ನಾವು ಆಕ್ಷೇಪಣೆಯಲ್ಲಿ ಅಂದರೆ ಹಣಕಾಸಿನ ವಿಚಲನೆಯಲ್ಲಿ ದಾಖಲು ಮಾಡಿ ವರದಿ ಮಾಡಿದ್ದೇವೆ. ಸೊ ಇದರ ಬಗ್ಗೆ ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಏನೂ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ನಿಮ್ಮ ಸಭೆಯ ಒಪ್ಪಿಗೆ ಕೊಡಿ. ಸೊ ಮುಂದೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ವರದಿಗಳು ಮಂಡನೆ ಆಗುತ್ತೆ. ಅದರಲ್ಲಿ ಕಾಮಗಾರಿಗಳು 83 ಇದೆ. ಮಂಡನೆ ಮಾಡಿದೆ ಆಯಿತು. ನಾವು ಹೇಳಿದೆ ಅದರ ಬಗ್ಗೆ ಬ್ರೀಫಾಗಿ ಹೇಳಿದೆ ಸಭೆಗೆ. ಡ್ರಾಪ್ ಅಂದರೆ ಅನುಮತಿ ಕೊಟ್ಟು ಅದು ದಾಖಲು ಮಾಡಿ. ಈಗ ವರದಿಯಲ್ಲಿ ಈಗ 93 ಕಾಮಗಾರಿ ಇದೆ ಸರ್. ಸೊ ಹೇಳಿ, ಇವಾಗ ನಿಮಗೆ ಒಟ್ಟು 84 ಕಾಮಗಾರಿಗಳು ಈ ಒಂದು ಅವಧಿಯಲ್ಲಿ ನಮಗೆ ಈ ಸಾಮಾಜಿಕ ಪರಿಶೋಧನೆಗೆ ಕಡತಗಳು ಲಭ್ಯವಿರುವಂಥದ್ದು. ಎಲ್ಲವನ್ನು ಓದಿ ಹೇಳಬೇಕಾ? ಬನ್ನಿ. ಇದೆಯಾ? ವಾಲ್ಪಾಡಿ ಗ್ರಾಮದ ಶಿಶಿನ ಕೊಂಬು ಅಡಿ ಪೂಜಾರಿ ಅವರ ಜಮೀನಲ್ಲಿ ಮನೆ ನಿರ್ಮಾಣ ಪಾವತಿಯಾದ ಮೊತ್ತ 23,890.
ಬಾಳು ಪೂಜಾರಿ ಅವರ ಜಮೀನಲ್ಲಿ ತೆರೆದ ಬಾವಿ ನಿರ್ಮಾಣ ಪಾವತಿಯಾದ ಮೊತ್ತ 79,487. ವಾಲ್ಪಾಡಿ ಗ್ರಾಮದ ಜಗದೀಶ ಬಿನ್ ಟೀಕರ್ ಅವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 55,660. ವಾಲ್ಪಾಡಿ ಗ್ರಾಮದ ರವಿ ಹೆಂಡೆ ಬಿನ್ ಸುಂದರ ಹೆಂಡೆರವರ ಜಮೀನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 81,492. ವಾಲ್ಪಾಡಿ ಗ್ರಾಮದ ಕನಕಶೆಟ್ಟಿ ಯುವಕರಿ ಶೆಟ್ಟಿರವರ ಜಮೀನಲ್ಲಿ ತೆರೆದ ಬಾವಿ ನಿರ್ಮಾಣ ಪಾವತಿಯಾದ ಮೊತ್ತ 99,412. ವಾಲ್ಪಾಡಿ ಗ್ರಾಮದ ಜ್ಯೋತಿ ಪೂಜಾರಿ ಗಣೇಶ್ ಪೂಜಾರಿ ಅವರ ಜಮೀನಲ್ಲಿ ಮನೆ ನಿರ್ಮಾಣ ಪಾವತಿಯಾದ ಮೊತ್ತ 28,569. ವಾಲ್ಪಾಡಿ ಗ್ರಾಮದ ಉಮಾನಾಥ ಬಿನ್ ಸುಂದರ ಮಡಿವಾಳ ಅವರ ಜಮೀನಿನಲ್ಲಿ ದಂಡಹಟ್ಟಿ ನಿರ್ಮಾಣ ಪಾವತಿಯಾದ ಮೊತ್ತ 55,483. ವಾಲ್ಪಾಡಿ ಗ್ರಾಮದ ನಾರಾಯಣ ಬಿನ್ ಕಾಂತ ಪೂಜಾರಿ ಅವರ ಜಮೀನಿನಲ್ಲಿ ಬಾವಿ ನಿರ್ಮಾಣ ಪಾವತಿಯಾದ ಮೊತ್ತ 68,404. ವಾಲ್ಪಾಡಿ ಗ್ರಾಮದ ಶಶಿಧರ ಬಿನ್ ಅಣ್ಣಿ ಪೂಜಾರಿ ಅವರ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ ಪಾವತಿಯಾದ ಮೊತ್ತ 91,848. ವಾಲ್ಪಾಡಿ ಗ್ರಾಮದ ಲೀಲಕಂ ಚಿನ್ನಪ್ಪ ಪೂಜಾರಿ ಅವರ ಜಮೀನಿನಲ್ಲಿ ತೆರೆದ ಬಾವಿ ನಿರ್ಮಾಣ ಪಾವತಿಯಾದ ಮೊತ್ತ 74,133. ವಾಲ್ಪಾಡಿ ಗ್ರಾಮದ ವಸಂತಿ ಶೆಟ್ಟಿ ಅಶೋಕ ಶೆಟ್ಟಿರವರ ಜಮೀನಿನಲ್ಲಿ ಲಕ್ಷಣಮಂದಿ ನಿರ್ಮಾಣ ಪಾವತಿಯಾದ ಮೊತ್ತ 8,725. ವಾಲ್ಪಾಡಿ ಗ್ರಾಮದ ಅಶ್ವಥ್ ಪೂಜಾರಿ ಬಿನ್ ವಿಜಯನ ಪೂಜಾರಿ ಅವರ ಜಮೀನಿನಲ್ಲಿ 750 ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 26,873. ವಾಲ್ಪಾಡಿ ಗ್ರಾಮದ ವೆಂಕಪ್ಪ ಭಂಡಾರಿ ಬಿನ್ ಚಂದು ಭಂಡಾರಿರವರ ಜಮೀನಿನಲ್ಲಿ 500 ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 20,242. ವಾಲ್ಪಾಡಿ ಗ್ರಾಮದ ಸಂಜೀವ ಬಿನ್ ಮೆಂಕರ್ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 9,772. ವಾಲ್ಪಾಡಿ ಗ್ರಾಮದ ಉಮೇಶ್ ಪೂಜಾರಿ ಬಿನ್ ಸುಂದರ ಪೂಜಾರಿ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 65,144. ವಾಲ್ಪಾಡಿ ಗ್ರಾಮದ ಶೀನಾ ಪೂಜಾರಿ ಬಿನ್ ನಾರಾಯಣ ಪೂಜಾರಿ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 14,529. ವಾಲ್ಪಾಡಿ ಗ್ರಾಮದ ಮೈಕಲ್ ಕುಟೀನ ಬಿನ್ ಪಾವುಲ್ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 6,147. ವಾಲ್ಪಾಡಿ ಗ್ರಾಮದ ಗುರುವಪ್ಪ ಬಿನ್ ಲಕ್ಷ್ಮಣರವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 8,296. ವಾಲ್ಪಾಡಿ ಗ್ರಾಮದ ಪಾವುಲ್ ಪಿಂಟರ್ ಬಿನ್ ಫೆಲಿಕ್ಸ್ ಪಿಂಟರ್ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 20,558. ವಾಲ್ಪಾಡಿ ಗ್ರಾಮದ ಸಗರಿನ್ ಕುಟೀನ ಮೆಡ್ವಿನ್ ಕುಟೀನರ್ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 41,506. ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಗಂಧಿ ಎಸ್ಟೇಟ್ ಸುರೇಶ್ ಅವರ ಜಮೀನಿನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿಯಾದ ಮೊತ್ತ 27,571. ವಾಲ್ಪಾಡಿ ಗ್ರಾಮದ ಶೋಭಾಪಂ ಬಾಬುರವರ ಜಮೀನಿನಲ್ಲಿ ಮನೆ ರಚನೆ ಪಾವತಿಯಾದ ಮೊತ್ತ 26,873. ವಾಲ್ಪಾಡಿ ಗ್ರಾಮದ ಶಾರದಾ ಪಂ ಅಕ್ಕುರವರ ಜಮೀನಿನಲ್ಲಿ ಹೊಸ ವಸತಿ ಮನೆ ರಚನೆ ಪಾವತಿಯಾದ ಮೊತ್ತ 1,745. ವಾಲ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೀಲಾ ಎಸ್ ಶೇಖರರವರ ಜಮೀನಿನಲ್ಲಿ ಮನೆ ರಚನೆ ಪಾವತಿಯಾದ ಮೊತ್ತ 27,920. ವಾಲ್ಪಾಡಿ ಗ್ರಾಮದ ನೀಲಮೂನ್ ಬಾಬುರವರ ಜಮೀನಿನಲ್ಲಿ ಮನೆ ರಚನೆ ಪಾವತಿಯಾದ ಮೊತ್ತ 20,940. ವಾಲ್ಪಾಡಿ ಗ್ರಾಮದ ಸುಂದರ ಪಂಪೂಕರವರ ಜಮೀನಿನಲ್ಲಿ ಮನೆ ರಚನೆ ಪಾವತಿಯಾದ ಮೊತ್ತ 13,611. ವಾಲ್ಪಾಡಿ ಗ್ರಾಮದ ಗಿರಿಜಾ ಪಂ ಬಿರ್ಕುಲರವರ ಮನೆ ರಚನೆ ಪಾವತಿಯಾದ ಮೊತ್ತ 25,477. ವಾಲ್ಪಾಡಿ ಗ್ರಾಮದ ವಾರಿಜ ಪಂ ನಾರಾಯಣರವರ ಮನೆ ರಚನೆ ಪಾವತಿಯಾದ ಮೊತ್ತ 27,222. ವಾಲ್ಪಾಡಿ ಗ್ರಾಮದ ಸೌಮ್ಯ ಬಿ ಪಂ ದಿನೇಶ್ ರವರ ಮನೆ ರಚನೆ ಪಾವತಿಯಾದ ಮೊತ್ತ 3,839. ವಾಲ್ಪಾಡಿ ಗ್ರಾಮದ ಪ್ರವೀತಾ ಪಂ ಗಿರೀಶ್ ಪೂಜಾರಿ ಅವರ ಜಮೀನಿನಲ್ಲಿ ಮನೆ ರಚನೆ ಪಾವತಿಯಾದ ಮೊತ್ತ 27,571. ವಾಲ್ಪಾಡಿ ಗ್ರಾಮದ ಸೆಲ್ವಿಡಿ ಕೋಸ್ತಾ ಪಂ ಫೆಲಿಕ್ಸ್ ಅವರ ಜಮೀನಿನಲ್ಲಿ ಮನೆ ನಿರ್ಮಾಣ ಪಾವತಿಯಾದ ಮೊತ್ತ 27,920. ವಾಲ್ಪಾಡಿ ಗ್ರಾಮದ ರೋಜಲಿನ್ ಪಂ ಸ್ಟ್ಯಾನಿಸ್ ವಾಸ್ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 2,941. ವಾಲ್ಪಾಡಿ ಗ್ರಾಮದ ಅಪ್ಪುಶೆಟ್ಟಿ ಬಿನ್ ನೇಮಶೆಟ್ಟಿ ಅವರ ಜಮೀನಿನಲ್ಲಿ ಬಾವಿ ರಚನೆ ಪಾವತಿಯಾದ ಮೊತ್ತ 42,912. ವಾಲ್ಪಾಡಿ ಗ್ರಾಮದ ಶುಭಪಂ ಸದಾಶಿವ ಆಚಾರ್ಯ ಕೊಲ್ಲಿನಲ್ಲಿ ಬಾವಿ ರಚನೆ ಪಾವತಿಯಾದ ಮೊತ್ತ 42,886. ವಾಲ್ಪಾಡಿ ಗ್ರಾಮದ ಪ್ರವೀಣ್ ಬಿನ್ ಓಬಯ್ಯ ಪೂಜಾರಿ ಅವರ ಜಮೀನಿನಲ್ಲಿ ಬಾವಿ ರಚನೆ ಪಾವತಿಯಾದ ಮೊತ್ತ 62,942. ವಾಲ್ಪಾಡಿ ಗ್ರಾಮದ ಯಶೋಧ ಪಂ ಸದಾನಂದರ ಅವರ ಜಮೀನಿನಲ್ಲಿ ಅಡಿಕೆ ಗಿಡ ನಾಟಿ ಪಾವತಿಯಾದ ಮೊತ್ತ 11,941. ವಾಲ್ಪಾಡಿ ಗ್ರಾಮದ ಪ್ರಶಾಂತ್ ಪೂಜಾರಿ ಬಿನ್ ದೊಡ್ಡಣ್ಣ ಪೂಜಾರಿ ಅವರ ಜಮೀನಿನಲ್ಲಿ ಪುಸ್ತಕ ನಿರ್ಮಾಣ ಪಾವತಿಯಾದ ಮೊತ್ತ 55,320. ವಾಲ್ಪಾಡಿ ಗ್ರಾಮದ ಆನಂದ ಪೂಜಾರಿ ಬಿನ್
ವಾಲ್ಪಾಡಿ ಗ್ರಾಮದಲ್ಲಿ ಭಾರತ ನಿರ್ಮಾಣ ರಾಜ್ಯಕ್ಕಾಗಿ ಸೇವಾ ಕೇಂದ್ರ ಕಟ್ಟಡ ನಿರ್ಮಾಣ ಪಾವತಿ ಮೊತ್ತ 2,54,740. ವಾಲ್ಪಾಡಿ ಗ್ರಾಮದ ಪದ್ಮಾವತಿ ಗೋಕ್ಷೀಣ ಪೂಜಾರಿಗಳ ಜಮೀನಲ್ಲಿ ಕೃಷಿ ಬಾವಿ ರಚನೆ ಪಾವತಿ ಮೊತ್ತ 38,640. ವಾಲ್ಪಾಡಿ ಗ್ರಾಮದ ಕಾನದ ಬಿ ಮುದ್ದುರವರ ಜಮೀನಲ್ಲಿ ಜಲದಾಟಿ ನಿರ್ಮಾಣ ಪಾವತಿ ಮೊತ್ತ 19,602. ಜಾಯ್ಸ್ ಮೆಬಲ್ ಬೇಕು ಸೈಮನ್ ಪಿಂಗರ್ ಅವರ ಜಮೀನಲ್ಲಿ 100 ಅಡಿಕೆ ಗಿಡ ಪಾವತಿ ಮೊತ್ತ 2,700. ಸಿದ್ದು ಪೂಜಾರಿ ವ್ಯಕ್ತಿ ಗಂಗಯ್ಯ ಪೂಜಾರಿ ಅವರ ಗಂಧರ್ತಿ ರಚನೆ ಪಾವತಿ ಮೊತ್ತ 35,190. ದಲಿತ ಕೌನ್ಸಿಲ್ಗೂ ಇವರ ಜಮೀನಲ್ಲಿ ಜಲದಾಟಿ ನಿರ್ಮಾಣ ಪಾವತಿ ಮೊತ್ತ 35,790. ರಾಜೇಂದ್ರ ನಾಯ್ಕ್ ಬಿನ್ ಪದ್ಮ ನಾಯ್ಕ್ ಇವರ ಜಮೀನಲ್ಲಿ ಜಲದಾಟಿ ನಿರ್ಮಾಣ ಪಾವತಿ ಮೊತ್ತ 35,457. ಕೃಷ್ಣಪ್ಪ ಪೂಜಾರಿ ಬಿನ್ ದೀಪಾ ಇವರ ಜಮೀನಲ್ಲಿ ಬಾವಿ ರಚನೆ ಪಾವತಿ ಮೊತ್ತ 29,314. ನಳಿನಿ ಚೆಲುವೈ ಪೂಜಾರಿ ಇವರ ಜಮೀನಲ್ಲಿ ತೆರೆದ ಬಾವಿ ರಚನೆ ಪಾವತಿ ಮೊತ್ತ 24,253. ಪದ್ಮಾವತಿ ಹರಿಶ್ಚಂದ್ರ ಇವರ ಜಮೀನಿನಲ್ಲಿ ಜಲದಾಟಿ ನಿರ್ಮಾಣ ಪಾವತಿ ಮೊತ್ತ 14,773. ಗೋಮಿ ಪೂಜಾರಿ ಕೌಂಟಿ ಕರಿಯ ಪೂಜಾರಿ ಇವರ ಜಮೀನಿನಲ್ಲಿ 150 ಅಡಿಕೆ ಗಿಡ ನಾಟಿ ಪಾವತಿ ಮೊತ್ತ 6,000. ಕೃಷಿ ಇಲಾಖೆ ಕಾಮಗಾರಿ ಜಯನದ ಪೂಜಾರಿ ಇವರ ಜಮೀನಿನಲ್ಲಿ ಬಸ್ಸಿಗಾರ ನಿರ್ಮಾಣ ಪಾವತಿಯ ಮೊತ್ತ 3,000. ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಸೃಜನೆಯಾದ ಕಾಮಗಾರಿಗಳ ವಿವರ ಮತ್ತು ವೆಚ್ಚ ಮಾಡಿದ ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಗ್ರಾಮ ಪಂಚಾಯತ್ ಮೊತ್ತ 83 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 24,51,176, ಸಾಮಗ್ರಿ ಮೊತ್ತ 9,21,941, ಒಟ್ಟು ಮೊತ್ತ 33,23,317 ಖರ್ಚಾಗಿರುತ್ತದೆ. ಕೃಷಿ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಸಾಮಗ್ರಿ ಮೊತ್ತ 3,000 ಖರ್ಚಾಗಿರುತ್ತದೆ. ಒಟ್ಟು 7,024 ಮಾನವ ದಿನಗಳು ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸಲಾಗಿತ್ತು. ವರದಿ ಸಾಲಿನಲ್ಲಿ 630 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು 630 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿದ್ದು 234 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. 118 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು 215 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಸ್ಥಳ ಪರಿಶೀಲನೆಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಹಾಗೂ ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಒಟ್ಟಾರೆ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಿಕೊಂಡಿತು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ 2024-25ನೇ ಸಾಲಿನ ಕ್ರಿಯಾ ಯೋಜನೆಯು ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ವೆಚ್ಚದಂತೆ ಕ್ರಿಯಾ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 4.1 ಪ್ರಕರಣ 2 ಪ್ರಕಾರ ಕಾಯಕವನ್ನು ಅಥವಾ ಮೇಟ್ನ ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು 3.1.1 ಪ್ರಕರಣ ಸಂಖ್ಯೆ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಶೀಲಿಸಲು ಮನೆಭೇಟಿ ಕೈಗೊಂಡಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಪ್ರಕರಣ ಸಂಖ್ಯೆ 1 ಮತ್ತು 2 ಪ್ರಕಾರ ಕೆಲಸ ಮಾಡಿದ ವಿಫಲಗಳಲ್ಲಿ 2 ಕುಟುಂಬಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಕೆಟಿಪಿ ಸಾಮಗ್ರಿ ಖರೀದಿಸಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ದಾಸ್ತಾನು ಪ್ರಕ್ರಿಯೆಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.3 ಪ್ರಕರಣ 5 ಪ್ರಕಾರ 41 ಕಾಮಗಾರಿಗಳ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6 ಪ್ರಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಯ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಎಲ್ಲ ಕಾಮಗಾರಿಗಳಿಗೆ ಚೆಕ್ ಮೆಷರ್ಮೆಂಟ್ ಮಾಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.1 ಪ್ರಕಾರ ಅನುಷ್ಠಾನವಾದ 34 ಕಾಮಗಾರಿಗಳಿಗೆ ಮುಕ್ತಾಯಗೊಳಿಸಿ ಮುಕ್ತಾಯ ಬದಲು ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 17.6.2 ಪ್ರಕಾರ 78 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ತೆಗೆದು ಅದರ ಅನುಸಾರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿಗಳನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9 ಪ್ರಕಾರ ದೂರವಾಹಿಯನ್ನು ನಿರ್ವಹಿಸಿರುತ್ತಾರೆ. ಮಾಹಿತಿಗಳೇ ತಾತ್ಕಾಲಿಕವಾಗಿ ನಿರ್ವಹಿಸಿರುತ್ತಾರೆ. ದೂರು ಪೆಟ್ಟಿಗೆ ಇದೆ. ನಗರ ಸಮರ್ಪಕವಾಗಿದೆ. ಯಾರೆಲ್ಲ ಫಲಾನುಭವಿಗಳು ಎಷ್ಟೆಲ್ಲ ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಸಭೆಗೆ ವರದಿ ಮಂಡನೆ ಆಯಿತು. ಈ ಒಂದು ಆರ್ಥಿಕ ವರ್ಷದಲ್ಲಿ ಅಂದರೆ 1/4/2024ರಿಂದ 31/3/2025ರವರೆಗಿನ ಅವಧಿಯಲ್ಲಿ ಏನು ಖರ್ಚು ಆಗಿದೆ ಅದರ ಬಗ್ಗೆ ವರದಿ ಕೊಟ್ಟಿರುವಂಥದ್ದು. ಸೊ ಅದರ 33 ಲಕ್ಷ ಖರ್ಚಾಗಿದೆ. ಸೊ 7,024 ಮಾನವ ದಿನಗಳ ಸೃಜನೆ ಆಗಿದೆ. ಸೊ 33 ಲಕ್ಷ ಅಷ್ಟೇನಾ ನಿಮಗೆ ಖರ್ಚು ಮಾಡಲಿಕ್ಕೆ ಇರುವಂಥದ್ದು? ಉದ್ಯೋಗಾತಿ ಯೋಜನೆಗಳಲ್ಲಿ ಅಷ್ಟೇನಾ? ಅಷ್ಟಲ್ಲ, ಅದಕ್ಕೆ ಮಿತಿಯೇ ಇಲ್ಲ. ನೀವು ಕೋಟಿಗಟ್ಟಲೆ ಖರ್ಚು ಮಾಡ್ಬೋದು, ಆದರೆ ನಿಯಮಾನುಸಾರ ಖರ್ಚು ಮಾಡಬೇಕು. ಯಾರಿಗೆಲ್ಲ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅರ್ಹತೆ ಇದೆಯೋ ಸೊ ಅವರಿಗೆಲ್ಲ ಈ ಒಂದು ಯೋಜನೆ ಅಡಿಯಲ್ಲಿ ಉದ್ಯೋಗ
ಚೀಟಿಯನ್ನು ನೋಂದಣಿ ಮಾಡಿಕೊಂಡು ನಮೂನೆ 6ರಲ್ಲಿ ಬೇಡಿಕೆ ಕೊಟ್ಟು ನಿಮಗೆ ಆ ಒಂದು ಕಾಮಗಾರಿಗಳನ್ನು ಮತ್ತೆ ವೈಯಕ್ತಿಕವಾಗಿ ನೀವೇನಾದರೂ ಕಾಮಗಾರಿಗಳನ್ನು ಮಾಡ್ಕೋಬೇಕು ಅಂತ ಇದ್ರೆ ಸೊ ಅದಕ್ಕೆ ಅರ್ಜಿ ಕೊಟ್ಟು ನೀವು ಅದರ ಪ್ರಯೋಜನವನ್ನು ಪಡ್ಕೋಬಹುದು. ಗ್ರಾಮ ಪಂಚಾಯತಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೇ ರೀತಿಯ ಮಿತಿ ಇಲ್ಲ. ಸೊ ನೀವು ಎಷ್ಟು ಖರ್ಚು ಮಾಡ್ಬೋದು ಅಂದರೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟು ಉದ್ಯೋಗ ಚೀಟಿ ಇದೆ ಸೊ ಅದಕ್ಕೆ ನೀವು ತಕ್ಕದಾಗಿ ಏನು ಕ್ರಿಯಾ ಯೋಜನೆ ಮಾಡಿಕೊಂಡು ಖರ್ಚು ಮಾಡ್ಕೊಳ್ಳಿಕ್ಕೆ ಉತ್ತಮವಾದ ಅವಕಾಶ ಇದೆ. ಸೊ ಇದರಲ್ಲಿ ಈಗ ಬೇರೆ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಾಗ ಅದಕ್ಕೆ ಮಿತಿ ಇದೆ. ಸೊ ಇಷ್ಟೇ ಖರ್ಚು ಮಾಡಬೇಕು, ಇಷ್ಟು ಅನುದಾನ ಬಿಡುಗಡೆ ಆಗುತ್ತೆ. ಆದರೆ ಈ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿಯ ಮಿತಿ ಇಲ್ಲ. ಸೊ ಅದನ್ನು ನೀವು ಬಳಸ್ಕೊಳ್ಬೋದು ಅನ್ನೋ ಮಾಹಿತಿ ನಿಮಗೆ ಸಿಗಬೇಕು. ಆ ಒಂದು ರೀತಿಯಲ್ಲಿ ಅದನ್ನು ಈ ಒಂದು ಸಭೆಯ ಮುಖಾಂತರ ಅದನ್ನು ನಿಮಗೆ ತಲುಪಿಸ್ತಾ ಇದ್ದೀನಿ. ಸೊ ಇನ್ನು ಈ ಒಂದು ಅವಧಿಯಲ್ಲಿ 2 ಪ್ರಕರಣಗಳಿವೆ. ಸೊ ಅದನ್ನು ಸಭೆಯಲ್ಲಿ ಮಂಡನೆ ಮಾಡಿದ್ದೇನೆ. ವಾಲ್ಪಾಡಿ ಗ್ರಾಮದ ಸದಾನಂದ ಶೆಟ್ಟಿ ರಾಮಣ್ಣ ಶೆಟ್ಟಿ ಅವರ ಜಮೀನಲ್ಲಿ 300 ಅಡಿಕೆ ಗಿಡ ನಾಟಿ. ಸೊ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ ಕೂಲಿ ಮೊತ್ತ ಏನಿದೆ ಸೊ ಅದಕ್ಕೆ ಹಾಗೂ ಪಾವತಿಸಿದ ಕೂಲಿ ಮೊತ್ತಕ್ಕೆ ವ್ಯತ್ಯಾಸ ಕಂಡು ಬಂದಿದೆ 386 ರೂಪಾಯಿ. ಸೊ ಅದನ್ನು ನಾವು ನಿಯಮಾನುಸಾರ ಹೆಚ್ಚುವರಿ ಪಾವತಿಯಿಂದ ಕನ್ಸಿಡರ್ ಮಾಡಬೇಕು. ಆದರೆ ಕಾಮಗಾರಿ ಸ್ಥಳದಲ್ಲಿ ನೋಡುವಾಗ ಅದು ಕಾಮಗಾರಿಗೆ ಇನ್ನೂ ಕೆಲಸ ಜಾಸ್ತಿ ಆಗಿದೆ, ಅಳತೆ ದಾಖಲಿಸಲಿಕ್ಕೆ ಬಾಕಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಈಗ ಹಣಕಾಸಿನ ವಿಚಾರಣೆ ಆಗಿ ದಾಖಲಿಸಿದ್ದೇವೆ. ಸೊ ಅದೇ ರೀತಿ ಇನ್ನೊಂದು ಕಾಮಗಾರಿ ವಾಲ್ಪಾಡಿ ಗ್ರಾಮದ ಪವನ್ ಪಿಂಟೋ ದಿವಂಗತ ಫೆಲಿಕ್ಸ್ ಪಿಂಟೋ ಅವರ ಜಮೀನಲ್ಲಿ 300 ಅಡಿಕೆ ಗಿಡ ನಾಟಿ. ಸೊ ಇದು ಕೂಡ ಅಳತೆ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತ 42,600, ಪಾವತಿಸಿದ ಮೊತ್ತ 45,626. ಇಲ್ಲಿ 3,026 ರೂಪಾಯಿ ಅವರಿಗೆ ಹೆಚ್ಚುವರಿಯಾಗಿ ಪಾವತಿ ಮಾಡಲಾಗಿದೆ. ಅದು ಕೂಡ ಅಳತೆಗೆ ದಾಖಲಾತಿಗೆ ಬಾಕಿ ಇರುವಂತಹ ಕಾಮಗಾರಿ. ಅಲ್ಲಿ ಕಾಮಗಾರಿ ಜಾಸ್ತಿ ಆಗಿದೆ, ದಾಖಲಿಸಿರೋದು ಕಡಿಮೆ ಇದೆ. ಸೊ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅದರ ಒಂದು ಪ್ರಕರಣವನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲಿಸಿ ಇಲ್ಲಿ ವರದಿ ಮಾಡಿದ್ದೇವೆ. ಇನ್ನೊಂದು ಕೃಷಿ ಇಲಾಖೆ ಅನುಷ್ಠಾನ ಮಾಡಿದ ಕಾಮಗಾರಿ ವಾಲ್ಪಾಡಿ ಗ್ರಾಮದ ದಯಾನಂದ ಪೂಜಾರಿಗಳ ಜಮೀನಲ್ಲಿ ಬಸಿಗಾಲುವೆ ನಿರ್ಮಾಣ. ಇವರಿಗೆ ಸಾಮಗ್ರಿ ಮೊತ್ತವಾಗಿ 3,000 ಪಾವತಿ ಮಾಡಿದ್ದಾರೆ. ಅಲ್ಲಿ ನಮಗೆ ಸಮರ್ಪಣ ಕಡತವನ್ನು ನಮಗೆ ಸಾಮಾಜಿಕ ಪರಿಶೋಧನೆಗೆ ನೀಡಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಇದಿಷ್ಟು ಒಂದು ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ವರದಿ. ಸೊ ಇದರ ಬಗ್ಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ರೆ ಕೇಳ್ಬೋದು, ಅಥವಾ ನಿಮ್ಮಲ್ಲಿ ಏನಾದರೂ ಗೊಂದಲಗಳಿದ್ರೆ ಅಥವಾ ವಿಷಯದ ಬಗ್ಗೆ ಉದ್ಯೋಗ ಯೋಜನೆ ಬಗ್ಗೆ ನಮಗೆ ಆಡಳಿತ ಸೆಟ್ ಮಾಡಬೇಕು, ಅದಕ್ಕೆ ಹಣ ಬರಲಿಲ್ಲ. ಮೆಟೀರಿಯಲ್ ಮಾತ್ರ ಕೂಲಿ ಮಾತ್ರ ಬಂದಿದೆ. ಬಿಲ್ ಬಂದಿದೆ, ಹಣ ಬಂದಿದೆ. ಅದು ಸಾಮಗ್ರಿ ಮೊತ್ತ ಡಿಲೇ ಆಗುತ್ತೆ, ಕೂಲಿ ಮೊತ್ತ ಶೆಡ್ಯೂಲ್ ಬಂದಿದೆ. ಓಕೆ. ಸೊ ಕೆಲವೊಂದು ತಾಂತ್ರಿಕ ದೋಷಗಳು ಇರುತ್ತೆ, ಅದು ಆ ಕಾಲಕ್ಕೆ ಬರ್ತಾ ಇರೋದ್ರಿಂದ ಸೊ ಅದನ್ನು ಇದು ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಆಗಿದೆ, ಪ್ರಾಸೆಸ್ ಎಲ್ಲ ಆಗಿದೆ ಪಂಚಾಯತ್ ಕೇಳಿ. ಓಕೆ. ಸೊ ಇವಾಗ ನಿಮಗೆ ಮಾರ್ಚ್ ಅಂತ್ಯದವರೆಗಿನ ವರದಿಯಲ್ಲಿ ನಾವು ಇದು ಮಾಡಿರುವಂಥದ್ದು. ನೆಕ್ಸ್ಟ್ ನಿಮಗೆ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬರುತ್ತೆ 4 ತಿಂಗಳಲ್ಲಿ ಪೇಮೆಂಟ್ ಬಾಕಿ ಇದೆ. ಪೇಮೆಂಟ್ ಪೇಮೆಂಟ್ ಆಗುತ್ತೆ ಓದ್ ಮಾಡಿ ಅದು ದುಡ್ಡಿಗೆ ಕಾಣ್ತಿದೆ ಎಲ್ಲಿ ಹೋಗ್ತಾರೆ ದುಡ್ಡು ಬೈದಿಲ್ಲ ಅದರಲ್ಲಿ ನೈಟ್ ಆ ದುಡ್ಡು ಬೈದಿಲ್ಲ ಕೇಳೋ ಭಾಷೆ ಸಂಜೆ ಹೇಗೆ ಕಂಪ್ಲೀಟ್ ಆಗ್ತದೆ, ಇದು ಕಂಪ್ಲೀಟ್ ಕಂಪ್ಲೀಟ್ ಆಗ್ತದೆ. ಸಾರ್ ನಾವು ಬಂದದ್ದು
ಇಲ್ಲ ದುಡ್ಡು ಬೈದೆ ಉದ್ಯೋಗ ಆಗಿಲ್ಲ ಮಂಡ್ಯದಲ್ಲಿ ಒಂದು ಮಂಡ್ಯ ಅಲ್ಲ ಇನ್ನೊಂದು ಅಲ್ಲ ಮಂಡ್ಯ ಈಗ ನನ್ನ ರವಿ ತಾಲೂಕ ಇಲ್ಲ ಗಟ್ಟಿಗೆಲ್ಲ ಬರೋ ಬಗ್ಗೆ ಸಾಮಗ್ರಿ ಮತ್ತು ನಿಮಗೆ ಇಲ್ಲ ಅಂದ್ರೆ ತುಂಬಾ ಅದಕ್ಕೆ ಪ್ರೋಸೆಸ್ ಮಾಡಿದ್ದಾರೆ ಅಂದ್ರೆ ಇವಾಗ ಒಂದು ತಿಳ್ಕೊಬೇಕು ನೀವು ಈ ಕೂಲಿ ಮೊತ್ತ ನಿಮಗೆ ಶೇಕಡ 100% ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಸೊ ಸಾಮಗ್ರಿ ಮೊತ್ತ ಶೇಕಡ 75 ರಾಜ್ಯ ಸರ್ಕಾರ ಮತ್ತು 25% ಕೇಂದ್ರ ಸರ್ಕಾರ ಕೊಡುವಂಥದ್ದು. ಸೊ ಈ ಸಾಮಗ್ರಿ ಮೊತ್ತಕ್ಕೆ ನಿಮಗೆ ರೆಗ್ಯುಲರ್ ಆಗಿ ಕೂಲಿ ಮೊತ್ತದಾಗಿ ಬಿಡುಗಡೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಕೆಲವೊಂದು ಪ್ರೊಸೀಜರ್ ಮಾಡಿದ್ದಾರೆ. ಹಂತ ಹಂತವಾಗಿ ಅದೆಲ್ಲ ಕಾಮಗಾರಿಗಳ ಕಳತೆ ಇರ್ಬೋದು ಅದನ್ನೆಲ್ಲ ಬಿಲ್ಗಳನ್ನು ಪರಿಶೀಲನೆ ಮಾಡಿ ಅದನ್ನು ಮೇಲ್ಹಂತಕ್ಕೆ ಹೋಗಿ ಅದು ಏನು ಒಂದೊಂದು ಹಂತಕ್ಕೆ ಅವ್ರು ಏನು ಇದು ಮಾಡಿರ್ತಾರೆ ಅದರ ಪ್ರಕಾರ ನಿಮಗೆ ಸಾಮಗ್ರಿ ಮೊತ್ತ ಬರುವಂಥದ್ದು. ಸೊ ಹಾಗಾಗಿ ಸಾಮಗ್ರಿ ಮೊತ್ತಕ್ಕೆ ಸ್ವಲ್ಪ ಸಹಾಯ ತಗೊಳ್ಳುತ್ತೆ. ಸೊ ಅದನ್ನು ನೀವು ಗ್ರಾಮ ಪಂಚಾಯತಿಗೆ ಬಂದಾಗ ನೀವು ಅದರ ಬಗ್ಗೆ ವಿಚಾರಣೆ ಮಾಡಿ ಇಲ್ಲಿಗೂ ಅವರಿಗೆ ಗೊತ್ತಿರಲ್ಲ. ಸೊ ಅದು ಮತ್ತೆ ನೀವೇನಾದರೂ ಕೇಳಿದಾಗ ಅವರು ಮತ್ತೆ ಅದನ್ನು ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ. ಸೊ ಹಾಗಾಗಿ ನೀವು ಚೆಕ್ ಮಾಡ್ತಾ ಇರಿ ನಿಮಗೆ ಸಂಬಂಧಪಟ್ಟ ಬ್ಯಾಂಕ್ಗಳಲ್ಲಿ ಮತ್ತೆ ಬರದೇ ಇದ್ದಾಗ ಅವರನ್ನು ವಿಚಾರಣೆ ಮಾಡಿ ಏನು ಮಾಹಿತಿ ಇದೆ ಅಂತ ಅವರು ಹೇಳ್ತಾರೆ. ಅದು ಎಲ್ಲಿ ಗೊತ್ತಿರಬೇಕು. ಇವಾಗ ಒಂದು ಕುಟುಂಬಕ್ಕೆ ನಿಮಗೆ 100 ಮಾನವ ದಿನಗಳಿಗೆ ಅಂದ್ರೆ ಒಂದು ಕುಟುಂಬ ಈಗ 4-5 ಜನ ಇರ್ಬೋದು, ಅದು ಒಬ್ಬರೇ ಇರ್ಬೋದು. ಆ 4-5 ಜನ ಇದ್ದಾಗ ಅವರಿಗೆ ಏನು ಎಲ್ಲ ಮಾರ್ಕ್ ಹಾಕ್ತಾರೆ. ಸೊ ಅದು 100 ದಿನ ಆಯ್ತು ಅಂತ ಹೇಳಿದ್ರೆ ಮತ್ತೆ ನಿಮಗೆ ಕೊಡ್ಲಿಕ್ಕೆ ಬರಲ್ಲ, ಅದು ಸ್ಟಾಪ್ ಆಗುತ್ತೆ. ಸೊ ಮತ್ತೆ ನೀವು ನೆಕ್ಸ್ಟ್ ವರ್ಷ ಕಾಯಬೇಕಾಗುತ್ತೆ. ಅದೇ ರೀತಿ ನೀವು ಯಾವುದೇ ಒಂದು ಯೋಜನೆ ಇದು ಕಾಮಗಾರಿಗಳು ಈಗ ಒಬ್ರು ಹಟ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ ಅಥವಾ ಒಂದು ತೋಟ ಮಾಡ್ತಾ ಇದ್ದಾರೆ, ಆ ತೋಟ ಮುಗಿದ ನಂತರ ಹಟ್ಟಿಗೆ ನೀವು ಅರ್ಜಿ ಕೊಡಿ. 2 ಎಟ್ ಎ ಟೈಮ್ ಕೊಡ್ಲಿಕ್ಕೆ ಹೋಗ್ಬೇಡಿ, ಅವಾಗ ನಿಮಗೇನೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಒಂದು ಮುಗಿದ ಈ ಯೋಜನೆ ನಿರಂತರ ಯಾವುದು ಮುಗಿಯುವಂಥದ್ದಲ್ಲ. ಪ್ಲಾನ್ ಮಾಡಿಕೊಂಡು ನೀವು ಅರ್ಜಿ ಕೊಡಿ. ಎಟ್ ಎ ಟೈಮ್ 2 ಈಗ ಒಂದು ತೋಟ ನೀವಲ್ಲಿ ಗುಯಲ್ ದೆಪ್ಪಲ್ಲಿ ಪಕ್ಕ ಹಟ್ಟಿ ಮಲ್ಪಲ್ಲಿ. ಸೊ ಅವು ಮೂರಲ್ಲ ಹೊರಗಡೆ ಮಲ್ಪಲ್ಲ ಆಪುದಿಂದ ಅಲರ್ಜಿ ಬಟ್ ಇದೇ ದಿಕ್ಕು ನಾತೆ ಎಂದು ರೂಲ್ ಮ್ಯಾನೇಜ್ ಮಾತ್ರ ದಿಕ್ಕೊಂಡು ಐದು ಪಕ್ಕ ನೆಕ್ಸ್ಟ್ ಇಯರ್ ಕಾಪೋದು ಅದೇ. ಸೊ ಐದು ಈಗ ಪ್ಲಾನ್ ಮಾಡಿದ್ ಬಂದಾಗ ಒಂದು ತೋಟ ಫಸ್ಟ್ ಪ್ರಿಪೇರಿಸ್ಕೊಂಡ್ರೆ ತೋಟ ಮಲ್ಪಿದೆ, ತೋಟ ಮಲ್ತಿ ಪಕ್ಕ ಗೋಡೌನ್ ಹಟ್ಟಿ ಮಲ್ಪಿದೆ, ಐದು ಪಕ್ಕ ಅಂಚ. ಸೊ ಹೊರಗಡೆ ಮಲ್ಪರೆ ಬಾರ ಬೇಡ ಪೂರ ಪೇಮೆಂಟ್ ವಿಷಯ ಬರ್ತಿದ್ವಿ ಮ್ಯಾಂಡೇಜ್ ಇದೆ. ಮಲ್ಪಲ್ಲಿ ಬಂಡ ಇದಾಗಿ ಏದು ಪೇಮೆಂಟ್ ಆಗ್ತದೆ ಅಂತ ಬಂದಿದೆ ಗೊತ್ತಾಗ ಬಂಡ ಇದು ಇಚ್ಚಿ ಪಂಚಾಯತಿ ಬಂದಾಗ ಬೆಳಗ್ಗೆ ಜಾಬ್ ಕಾರ್ಡ್ ಪತ್ತೊಂಬತ್ತು ಕೊರಿಯಾಗ ಅದು ಪೂರ ಎಂಟ್ರಿ ಮಂದಿ ಕೊಡ್ತೇನೆ ಏದು ಪೇಮೆಂಟ್ ಆಗ್ತದೆ ಎ ಪೇಪ ಪೇಮೆಂಟ್ ಆಗ್ತದೆ ಅಂತ ಎಂಟ್ರಿ ಮಂದಿ ಕೊಡ್ತಾರೆ. ಅವು ಇದಕ್ಕೆ ಪಿಕ್ಚರ್ ತಿಕ್ಕೊಡು ಪೂರ ಪೇಮೆಂಟ್ ಆಗ್ತದೆ ಕೂಡ ಬೇರೆ ಒಂದು ಫ್ಯಾಮಿಲಿಗೆ ಇತ್ತೆ 5 ಲಕ್ಷ ಮುಟ್ಟ ಪ್ರಯೋಜನ ಇರ್ತಾರೆ. ಒಂದು ಫ್ಯಾಮಿಲಿ ಇದೆ ಇಲ್ಲ ನಿಮ್ಮ ಫ್ಯಾಮಿಲಿ ಇದು ತುಂಬ 2 ಲಕ್ಷ ಇರ್ತದೆ ಇತ್ತು 5 ಲಕ್ಷ ಆಪ್ಷನ್ ಕೊಡ್ತೇವೆ. ಹಾಂ ಬೇಡ ಇದನ್ನ ಕಂಟಿನ್ಯೂ ಇಲ್ಲ ಜೀವಿತ ಪೀರಿಯಡ್ ಇದೆ. ಇದು ಒಂದು ಟೋಟಲ್ ಇಯರ್ ಒಂದು ಡ್ಯೂಯಲ್ ಮಾಡ್ತಾರೆ, ಒಂದು ಹಟ್ಟಿ ಮಾಡ್ತಾರೆ, ಒಂದು ಬೈಕ್ ಇನ್ಶೂರೆನ್ಸ್ ಇಯರ್ ಟೋಟಲ್ ಇದರ ವ್ಯಾಲ್ಯೂ 5 ಲಕ್ಷ ದಾಟಿದ ವ್ಯಾಲ್ಯೂ 5 ಲಕ್ಷ ದಾಟಿಲ್ಲ ಇದೇ ಪಕ್ಕ ಒಂದು ಸ್ಟಾಪ್ ಆಗ ಪಕ್ಕ ನಿಂತು ಒಂದು ಕುಟುಂಬ ಹಾಂ 5 ಲಕ್ಷ ಊಟ ತೆಪ್ಪಲ್ಲಿ ಅವಿನ ಲೈಫ್ ಟೈಮ್. ಸೊ ಆ ಪ್ರಯೋಜನ ಈ ಉದ್ಯೋಗ ಯೋಜನೆ ಫೈನಾನ್ಸ್ ಅವ್ರು 2 ಲಕ್ಷ ಇರ್ತದೆ. ಇದನ್ನು ದಿನ 2 ಲಕ್ಷ ಎಕ್ಸ್ಟೆಂಡ್ ಮಾಡಿದ್ರೆ ಟೋಟಲ್ 5 ಲಕ್ಷಕ್ಕೆ ಈಗಲೂ ಬೆನಿಫಿಟ್ ಇದೆ. ಓವರ್ ಅದೇ ಮತ್ತೆ ತೋಟ ಬಂದರೆ 1 ಲಕ್ಷ ಟೋಟಲ್ 5 ಲಕ್ಷ ಮುಟ್ಟ ಮಾತ್ರ ಇದು 5 ಲಕ್ಷ ಬರ 5 ಲಕ್ಷ ಬರ
ವರ್ಕ್ಮಾಲ್ ಬಲ್ಲಿ ಬರೀತಿಲ್ಲ ಬೇರೆ ಇಬ್ಬರು ನಾವು ಮಾಡೋಲ್ಲ ಅದು ವರ್ಕ್ಮಾಲ್ ಬಲ್ಲಿ ಬಟ್ ಬೆನಿಫಿಟ್ ಇರ್ತಲ್ಲ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಈ ಪಂಚಾಯತಿ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಈ ನಡೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಸಾಮಾಜಿಕ ನ್ಯಾಯ ಪರಿಶೋಧನೆಗೆ ನಾವು ವರ್ಷಕ್ಕೆ ಒಂದು ನನಗೆ ಟಾರ್ಗೆಟ್ ಅಂದರೆ ಒಂದು 20 ಪಂಚಾಯತಿ ಆಗ್ತದೆ ಹೆಚ್ಚು ಕಡಿಮೆ. ಇಲ್ಲಿವರೆಗೆ ಸುಮಾರು ಎಲ್ಲ ಪಂಚಾಯತಿಯಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಪರಿಶೋಧನೆ ಆಗ್ತದೆ. ಈ ಒಂದು ಎಷ್ಟು 3 ಆಕ್ಷೇಪಣೆ ಬಂದಿದೆ. ಬೇರೆ ಬೇರೆ ಗ್ರಾಮ ಪಂಚಾಯತಿಗೆಲ್ಲ ಹೋದಾಗ ಜಗಳ ಆಗ್ತಾ ಇರ್ತದೆ. ನಮಗೆ ಸಂಬಳದಲ್ಲೇ ಕಷ್ಟ ಆಗಿರ್ತದೆ. ಪಂಚಾಯತಿ ಮತ್ತು ಗ್ರಾಮಸ್ಥರ ನಡುವೆ ನಾನು ಹಣ ಕಟ್ಟೋದಿಲ್ಲ, ನಮಗೆ ಕೆಲಸ ಆಗಲಿಲ್ಲ, ನಮಗೆ ಹಣ ಹೋಗಲಿಲ್ಲ ಅಂತೇಳಿ. ಇಲ್ಲಿ ಎಷ್ಟು ಸೂಕ್ಷ್ಮದಲ್ಲಿ ಆಗಿದೆ ಅಂತ ಹೇಳಿದ್ರೆ ನಾವೇ ಮಾಹಿತಿ ಕೊಡ್ತಾ ಇದ್ದೇವೆ, ನಿಮ್ಗೆ ಎಷ್ಟೆಷ್ಟಾಗಿದೆ, ಇನ್ನೂ ಬೇಕಾಗಿದೆಯಾ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ. ಅಂದರೆ ಅಷ್ಟು ಚಂದದಲ್ಲಿ ಗ್ರಾಮ ಪಂಚಾಯತಿ ನಡೀತಾ ಇದೆ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಹಾಗಾಗಿ ಇನ್ನು ಪಂಚಾಯತಿಯಿಂದ ಏನೆಲ್ಲ ನಮಗೆ ಮಾಹಿತಿ ಇರುವುದಿಲ್ಲ. ನಾವು ಪಂಚಾಯತಿ ಯಾವಾಗಲೂ ಓಪನ್ ಇರ್ತದೆ. ಪಂಚಾಯತಿಯಲ್ಲಿ ನೀವು ಮಾಹಿತಿ ಕೇಳಿ ನಮಗೆ ಸಿಗುವಂಥ ಸೌಲಭ್ಯ ಏನಿದೆ ಸರ್ಕಾರದಿಂದ ಅದನ್ನು ನಾವು ಪಡ್ಕೊಳ್ಬೇಕು. ಈ ಸಾಮಾಜಿಕ ನ್ಯಾಯ ಪರಿಶೋಧನೆ ಹೆಸರೇ ಹೇಳುವ ಹಾಗೆ ಪಂಚಾಯತಿಯಿಂದ ನಮ್ಮ ಗ್ರಾಮಸ್ಥರಿಗೆ ಏನೆಲ್ಲ ಸಿಕ್ಕಿದೆ ಅದು ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಸಿಕ್ಕಿದೆಯಾ ಅಂತ ನೋಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಇದರಲ್ಲಿ ಯಾರನ್ನ ಪಂಚಾಯತಿಯವರನ್ನಾಗಲಿ ಅಥವಾ ಗ್ರಾಮಸ್ಥರನ್ನಾಗಲಿ ದೂರುಗಾರರನ್ನಾಗಿ ಮಾಡೋದಿಲ್ಲ. ನಮಗೆ ಪಂಚಾಯತಿಯಿಂದ ಏನು ನಮ್ಗೆ ಕೊಟ್ಟಿದ್ದಾರೆ, ನಮಗೆ ಏನೆಲ್ಲ ಕೆಲಸಗಳಾಗಿದೆ ಅದು ನ್ಯಾಯಸಮ್ಮತವಾಗಿ ಆಗಿದೆಯಾ ಅನ್ನೋವಂಥ ಚೆಕ್ ಮಾಡುವಂಥದ್ದು. ನಿಮಗೆಲ್ಲ ಆಗಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಈಗ ನಮಗೆ ಯಾಕೆ ನಾವು ಇದನ್ನು ಜನರನ್ನು ಸೇರಿಸಬೇಕು ಅಂತ ನಾವು ಹೇಳ್ತಿರ್ತೇವೆ. ನಮಗೆ ಈಗ ಅಂದಾಜು ವೆಚ್ಚದಲ್ಲಿ ಹೇಳಿರ್ತಾರೆ ನಿಮಗೆಲ್ಲ, ನಮಗೆ ಹೆಚ್ಚಿನ ಪಕ್ಷ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರೆಲ್ಲ ಬಂದರೆ ನಮ್ಗೆ ಇನ್ನೂ ಅವ್ರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ ಅಥವಾ ಇನ್ನೂ ಬೇರೆ ಬೇರೆ ಕಾಮಗಾರಿಗಳಲ್ಲಿ ಕೊಡ್ಲಿಕ್ಕೆ ಆಗ್ತದಾ ಅದನ್ನೆಲ್ಲ ಚರ್ಚೆ ಮಾಡಲಿಕ್ಕೆ ಆಗ್ತದೆ. ಈಗ ಸಭೆಗಳಲ್ಲಿ ಬಂದರೆ ಅದೇ ನಮಗೆ ಮೇನ್ ಹೆಲ್ಪ್ ಆಗುವಂಥದ್ದು. ಈಗ ಸುಮಾರು ವಿಷಯ ನಿಮ್ಗೆ ತಿಳಿತದೆ. ಒಂದು ಗ್ರಾಮ ಸಭೆಯಲ್ಲಿ ಒಂದು ವಿಷಯ ತಿಳಿದ್ರು ನಮಗೆ ಅದು ಬೇಕಾದಷ್ಟು ಆಗ್ತದೆ ಹೌದಲ್ಲ. ಹಾಗಾಗಿ ಮುಂದಿನ ಗ್ರಾಮ ಸಭೆಗಳಲ್ಲಿ ಹೆಚ್ಚಿನ ಜನರನ್ನು ಸೇರಿಸಬೇಕು. ಪಂಚಾಯತಿಗಳು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದೀವಿ, ಇದನ್ನು ಕೂಡ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿ ನಾನು 2 ಮಾತುಗಳನ್ನು ಅಷ್ಟು ಮಾಡಿದ ವಿಸಿಟ್ ಮಾಡಿದ್ದಾರೆ, ಹೇಳಿರ್ತಾರೆ ಬರ್ಬೇಕಂತ, ಯಾರು ಬರೋದಿಲ್ಲ. ಹಣ ಸಿಕ್ಕಿದ ಮೇಲೆ ಪಂಚಾಯತ್ ಮುಖ ನೋಡೋದಿಲ್ಲ. ಯೋಜನೆ ಹಾಗೂ 2024-25ನೇ ಸಾಲಿನ ಸಾಮಾಜಿಕ ಪರಿಸರ ಗ್ರಾಮ ಸಭೆಯಲ್ಲಿ ಉಪಸ್ಥಿತರು ಅಧ್ಯಕ್ಷರಾದ ಶ್ರೀಮತಿ ದಕ್ಷಿಣಾಕ್ಷಿ ಪಂಚಾಯತ್ ಸಂಪಾದಕ ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಗಣೇಶ್ ಬಿ ಇವರಿಗೂ ಪಂಚಾಯತ್ ಧನ್ಯವಾದಗಳು. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತರಿರುವ ಪಂಚಾಯತ್ ಸದಸ್ಯರಾದ ಶ್ರೀ ಪ್ರದೀಪ್ ಕುಮಾರ್ ಇವರಿಗೂ ಪಂಚಾಯತ್ ಧನ್ಯವಾದಗಳು. ಹಾಗೆ ಈ ಸಭೆಯ ಸಭಾಧ್ಯಕ್ಷೆ ಹಾಗೂ ಮಾರ್ಗದರ್ಶಕ ಅಧಿಕಾರಿಯಾದ ಮಲ್ಲಿಕಾರ್ಜುನ ಸರ್ ಇವರಿಗೂ